Hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2024 ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕಂಪ್ಲೀಟ್ ಕ್ವೆಶ್ಚನ್ ಪೇಪರ್ನ ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೆಕ್ಷನ್ ಎನಲ್ಲಿ MCQ ಹೇಳೋದಾದರೆ ಆನ್ಸರ್ಸ್ ಫಸ್ಟ್ ಕ್ವೆಶ್ಚನ್ ಈಸ್ ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ರಿಸ್ಕ್ ಅನಾಲಿಸಿಸ್ ಇನ್ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್, ದಟ್ ಈಸ್ ಟು ಐಡೆಂಟಿಫೈ ಆ್ಯಂಡ್ ಅಸೆಸ್ ದ ಪೊಟೆನ್ಷಿಯಲ್ ರಿಸ್ಕ್, ದಟ್ ಈಸ್ ಆಪ್ಷನ್ 2. ಆ್ಯಂಡ್ next question is which of the following is a type of capital, that is debt and equity capital. A common reason of companies to consider mergers or acquisition is to increase the market share and efficiency. And which of the following is an ethical issue in finance, that is all of the above: window dressing, kickbacks and bribery. And which of the following is often considered a fundamental aspect of ethical decision making in business, conflict of interest. And which of the following is a type of dividend policy, that is residual dividend policy. So part 2, that is 2 marks ಏನು ಹೋಗೋದಿಲ್ಲ, 4 marks ಪ್ರಾಬ್ಲಮಿಗೆ ಎಂಟರ್ ಆಗೋಣ. ಸಾರಿ 2 marks ಎಲ್ಲ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ, ಅದು ನೋಡೋಣ. ಆ ಲಿಮಿಟೆಡ್ ಕಂಪನಿ ಈಸ್ ಇಶ್ಯೂಡ್ 10,000 shares 8% ಡಿಬೆಂಚರ್ಸ್ ಆಫ್ ₹100 ಈಚ್. ಅಂದರೆ ಒಂದು ಕಂಪನಿ 10,000 ಡಿಬೆಂಚರ್ಸ್ನ ಇಶ್ಯೂ ಮಾಡಿದಂತೆ ₹100 ಫೇಸ್ ವ್ಯಾಲ್ಯೂಗೆ. ಆ್ಯಂಡ್ ಈಚ್ ಅಟ್ ಪಾರ್. ಸೊ ಪಾರ್ ಅಂದರೆ ಫೇಸ್ ವ್ಯಾಲ್ಯೂ ಅಂತ ಅರ್ಥ. ಫೇಸ್ ವ್ಯಾಲ್ಯೂ ₹100 ಇದ್ದರೆ ಪಾರ್ ಕೂಡ ₹100 ಇರುತ್ತೆ. ಫೇಸ್ ವ್ಯಾಲ್ಯೂ ₹20 ಇದ್ದರೆ ಪಾರು ಕೂಡ ₹20 ಇರುತ್ತೆ. ದ ಟ್ಯಾಕ್ಸ್ ರೇಟ್ ಅಪ್ಲಿಕಬಲ್ ಟು ದ ಕಂಪನಿ ಈಸ್ 50%. ಸೊ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ 50%, ದಟ್ ಈಸ್ 0.5 ಅಂತ ನಾವು ರಿಡ್ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಪ್ಯೂಟ್ ದ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆಫ್ ಡೆಟ್. ಸೊ ಕಾಸ್ಟ್ ಆಫ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಅದು ಆಫ್ಟರ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಕೆಲವೊಂದರಲ್ಲಿ ಬಿಫೋರ್ ಟ್ಯಾಕ್ಸ್ ಕೊಡ್ತಾರೆ, ಕೆಲವೊಂದರಲ್ಲಿ ಆಫ್ಟರ್ ಟ್ಯಾಕ್ಸ್ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಕ್ವೆಶ್ಚನ್ ಪೇಪರಲ್ಲಿ ಅಟ್ ಪಾರ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇದರಲ್ಲಿ ಈ ಕ್ವೆಶ್ಚನ್ ಪೇಪರಲ್ಲಿ ಯಾವ್ಯಾವ ಕೇಳಿದ್ದಾರೆ. ಸೊ ಈ ಕ್ವೆಶ್ಚನ್ ಪೇಪರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಪಾರಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇದೇ ಕ್ವೆಶ್ಚನ್ ಪೇಪರ್ನ ಇಟ್ಕೊಂಡು ಪ್ರೀಮಿಯಮ್ ಮತ್ತು ಡಿಸ್ಕೌಂಟಿಗೆ ಕೇಳಿದ್ರೆ ಯಾವ ರೀತಿ ಮಾಡುವಂಥದ್ದು, ಆಮೇಲೆ ಇದರಲ್ಲಿ ಕೆಲವೊಂದು ಚಾಪ್ಟರಲ್ಲಿ ಒಂದೊಂದು ಕ್ವೆಶ್ಚನ್ ಮಾತ್ರ ಕೇಳಿದ್ದಾರೆ, ಅದು ಬಿಟ್ಟು ಬೇರೆ ಮೆಥಡ್ ಕೇಳಿದರೆ ಯಾವ ರೀತಿ ಮಾಡೋದು ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಸೊಲ್ಯೂಷನ್ಗೆ ಎಂಟರ್ ಆಗೋಕ್ಕೂ ಮುಂಚೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದು ಲೈಕ್ ಮಾಡಿ. ಸೊ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಬರ್ಕೊಳ್ತಾ ಹೋಗೋಣ. ಸೊ ವೆನ್ ಡಿಬೆಂಚರ್ಸ್ issued at par, okay, issued at par. ಸೊ ಡಿಬೆಂಚರ್ಸ್ನ ಪಾರ್ ವ್ಯಾಲ್ಯೂಲಿ ಇಶ್ಯೂ ಮಾಡಿದ್ದಾರೆ. ಪಾರ್ ವ್ಯಾಲ್ಯೂ ಇಶ್ಯೂ ಮಾಡಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಡಿಬೆಂಚರ್ಸ್ನ 3 ರೀತಿಯಲ್ಲಿ ಇಶ್ಯೂ ಮಾಡ್ತಾ ಹೋಗ್ತಾರೆ: ಪಾರ್, ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್. ಸೊ ಇದರಲ್ಲಿ ಪಾರ್ ಕೇಳಿದ್ದಾರೆ. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಫಸ್ಟ್ ಬರ್ಕೊಳ್ತಾ ಹೋಗೋಣ. ಇಂಟ್ರೆಸ್ಟ್ ರೇಟ್ ಈಸ್ 8%, ಓಕೆ, ಇಂಟ್ರೆಸ್ಟ್ ರೇಟ್ ಈಸ್ 8%. ನೆಕ್ಸ್ಟ್ ಟ್ಯಾಕ್ಸ್, ದಟ್ ಈಸ್ 50%, ದಟ್ ಈಸ್ 0.5. ನೆಕ್ಸ್ಟ್ NP ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋಣ. ಓಕೆ, NP ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್, ದಟ್ ಈಸ್ ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಸೊ NP ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋಣ. NP ಮೀನ್ಸ್ ನೆಟ್ ಪ್ರೊಸೀಡ್ಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಸೇಲ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಸೊ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ₹100 ಇದೆ. ಸೊ ₹100 ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, 0. ಸೊ ಫ್ಲೋಟೇಷನ್ ಕಾಸ್ಟ್ ಅಂದರೆ ದಟ್ ಈಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ದ ಟೈಮ್ ಆಫ್ ಇಂಟ್ರೆಸ್ಟ್ ಗಿವನ್ ಅಂತ ಹೇಳ್ಬೋದು. ಸೊ ಫ್ಲೋಟೇಷನ್ ಕಾಸ್ಟ್ ಯಾವಾಗ ಬರುತ್ತದೆ ಅಂದರೆ ಕಮಿಷನ್ ಮತ್ತು ಬ್ರೋಕರೇಜ್. ಸೊ ಈ ರೀತಿಯಾಗಿ ಕ್ವಶನಲ್ಲಿ ಏನೋ ಕೇಳಿದರೆ ಆವಾಗ ಇಲ್ಲಿ ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಯಾವುದೇ ರೀತಿ ಫ್ಲೋಟೇಷನ್ ಕಾಸ್ಟ್ ಕೇಳಿಲ್ಲ. ಸೊ ನೆಟ್ ಪ್ರೊಸೀಡಿಂಗ್ಸ್ ಬಂದುಬಿಟ್ಟು ದಟ್ ಈಸ್ ₹100 ಆಗ್ತಾ ಹೋಗುತ್ತೆ. ದೆನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್ ಕೇಳಿದ್ದಾರೆ. ಡೆಟ್ ಕ್ಯಾಪಿಟಲ್ ದಟ್ ಆಫ್ಟರ್ ಟ್ಯಾಕ್ಸ್, ರೈಟ್, ಆಫ್ಟರ್ ಟ್ಯಾಕ್ಸ್, ಓಕೆ. ಸೊ ಇಲ್ಲಿ ಕೇಳಿದ್ದಾರೆ ಆಫ್ಟರ್ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್ದು. ಹಾಗಾದರೆ ಇನ್ಫಾರ್ಮೇಷನ್ ಸೊ ಫಾರ್ಮುಲಾ ಹಾಕೋಣ. ಸೊ KD, ಆಫ್ಟರ್ ಟ್ಯಾಕ್ಸ್ನ KD ಡಿನೋಟ್ ಮಾಡ್ತಾ ಹೋಗುತ್ತೆ. I ಇಂಟ್ರೆಸ್ಟ್ ಡಿವೈಡೆಡ್ ಬೈ NP. ಸೊ NP ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ದೆನ್ 1 ಮೈನಸ್ T, ದಟ್ ಈಸ್ T ಅಂದರೆ ಟ್ಯಾಕ್ಸ್ ಆಫ್ 100. ಓಕೆ, ಇನ್ಫಾರ್ಮೇಷನ್ ಆಲ್ರೆಡಿ ನಾವು ಗಿವನ್ ಬರ್ಕೊಂಡಿದ್ದೀವಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. I ಬಂದುಬಿಟ್ಟು 8%, ದಟ್ ಈಸ್ 0.8 ಅಂತ ಹಾಕ್ಕೊಳ್ತಾ ಹೋಗೋಣ. NP ಮೀನ್ಸ್ 100 ಹಾಕ್ಕೊಳ್ತಾ ಹೋಗೋಣ. ದೆನ್ 1 ಮೈನಸ್ ಟ್ಯಾಕ್ಸ್ ಬಂದುಬಿಟ್ಟು 50%, ಅದನ್ನು ನಾವು ಆಲ್ರೆಡಿ ಸಿಂಪ್ಲಿಫೈಡ್ ಫಾರ್ಮ್ ಬರ್ಕೊಂಡಿದ್ದೀವಿ, 0.5 ಇಂಟು 100. ಓಕೆ, ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 0.8 ಡಿವೈಡೆಡ್ ಬೈ 100, that is 0.8
0.008 ಹಾಕೊಳ್ತಾ ಹೋಗೋಣ. 0.008. So 0.8 divided by 100, right? 0.008 divided by 100 of 1 minus 0.5 of 100. Okay, so ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋದರೆ ಸೊ ಆಲ್ರೆಡಿ ಮತ್ತೆ 100 ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ದೆನ್ 0.008 1 minus 0.5 of 100. ಸೊ 0.5 into 100 ಅಂತ ಬಂದರೆ ದಟ್ ಈಸ್ 50 ಆಗ್ತಾ ಹೋಗುತ್ತೆ. ಸೊ 0.008 into 50, ಸೊ ಇಂಟು 0.008 ಮಾಡಿಕೊಂಡ್ರೆ ನಮಗೆ 0.4 ಆಗ್ತದೆ. 4 ಅಂದರೆ ಇಂಟು 100, ದಟ್ ಈಸ್ 4%. 4% ಆಗ್ತಾ ಹೋಗುತ್ತೆ. KD ಈಸ್ ಈಕ್ವಲ್ ಟು 4%. ಸೊ ಇದು ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್ ಆಫ್ಟರ್ ಟ್ಯಾಕ್ಸ್. ಸೊ ಈ ಒಂದು ಕ್ವೆಶನ್ ಆಗ್ತದೆ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಹೋಗೋಣ. ಸೊ ಈ ಒಂದು ಕ್ವೆಶನ್ ಬಂದುಬಿಟ್ಟು 2 marks ಪ್ರಾಬ್ಲಮ್. ಸೊ ನೆಕ್ಸ್ಟಿಗೆ 4 marks ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಈ ರೀತಿಯಾಗಿದೆ. ಸೊ ಅ ಕಂಪನಿ ಪ್ಲ್ಯಾನ್ಸ್ ಟು ಇಶ್ಯೂ 2000 shares ಆಫ್ ₹100 ಈಚ್ ಅಟ್ ಪಾರ್. ಸೊ ಒಂದು ಕಂಪನಿ 2000 ಶೇರ್ನ ಇಶ್ಯೂ ಮಾಡಬೇಕು ಅಂದ್ಕೊಂಡಿದೆಯಂತೆ. ಒಂದು ಶೇರ್ನ ಬೆಲೆ ₹100 ಅಟ್ ಪಾರ್ ಅಂತ ಕೇಳಿದರೆ, ಪಾರ್ ಮೀನ್ಸ್ ದಟ್ ಈಸ್ ಫೇಸ್ ವ್ಯಾಲ್ಯೂನೇ ಪಾರ್ ಆಗ್ತಾ ಹೋಗುತ್ತೆ. that is ₹100 same. Then the flotation costs are expected to be 5% of the share price. So ಈ 5% ಏನಿದೆ ಇದು ಫ್ಲೋಟೇಷನ್ ಕಾಸ್ಟ್. ಓಕೆ, ಫ್ಲೋಟೇಷನ್ ಕಾಸ್ಟ್. ಸೊ ಇಲ್ಲಿ ಹೇಳಿದ್ನಲ್ಲ, ಬ್ರೋಕರೇಜ್ ಆಗಿರ್ಬೋದು, ಎಕ್ಸ್ಪೆನ್ಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಅದನ್ನು ಈ ರೀತಿ ಕೇಳ್ತಾ ಹೋಗ್ತಾರೆ 5% ಆಫ್ ಶೇರ್ ಪ್ರೈಸ್ ಅಂತ. ಆ್ಯಂಡ್ ಅ ಕಂಪನಿ ಪೇಸ್ ಅ ಡಿವಿಡೆಂಡ್ ಆಫ್ ₹10 per share ಇನಿಷಿಯಲಿ. ಸೊ ಸ್ಟಾರ್ಟಿಂಗು ₹10 ಒಂದು ಶೇರ್ ಹಂಗೆ ಡಿವಿಡೆಂಡ್ ಕೊಡ್ತಾ ಹೋಗ್ತಾರಂತೆ ಶೇರ್ಗೆ. Then and growth in dividends is expected to be 5%. ಸೊ ₹10 ಇದ್ದಂಥ ಶೇರ್ ಬೆಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತಂತೆ, ಗ್ರೋತ್ ಕೊಟ್ಟಿದ್ದಾರೆ, ದಟ್ ಈಸ್ 5%. ಕಂಪ್ಯೂಟ್ ದ ಕಾಸ್ಟ್ ಆಫ್ ನ್ಯೂ ಈಕ್ವಿಟಿ ಶೇರ್. ಸೊ ನ್ಯೂ ಈಕ್ವಿಟಿ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಇಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು. ಅದಾದಮೇಲೆ ಇಫ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ಎನ್ ಈಕ್ವಿಟಿ ಶೇರ್ ಈಸ್ 160. ಸೊ ಮಾರ್ಕೆಟ್ ಪ್ರೈಸ್, ಸೊ ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಆಗಿರ್ಬೋದು, NP ಆಗಿರ್ಬೋದು, ದಟ್ ಈಸ್ ನೆಟ್ ಪ್ರೊಸೀಡಿಂಗ್ಸ್ ಆಗಿರ್ಬೋದು, ಅಥವಾ ಸೇಲ್ಸ್ ವ್ಯಾಲ್ಯೂ ಆಗಿರ್ಬೋದು, ಇದಿಷ್ಟು ₹160 ಆಗಿದ್ದರೆ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಆಲ್ರೆಡಿ ಇರೋವಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾಸ್ಟ್ ಆಫ್ ನ್ಯೂ ಈಕ್ವಿಟಿ ಶೇರ್ ಕೂಡ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಇವೆರಡನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊ ದ ಸೊಲ್ಯೂಷನ್ ಈಸ್, ಸೊ ಫಸ್ಟಿಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಹಾಕ್ಕೊಳ್ತಾ ಹೋಗೋಣ. ಸೊ ದಟ್ ಈಸ್ ಸೆಕೆಂಡ್ ಕ್ವೆಶ್ಚನ್. ಸೊ ಡಿವಿಡೆಂಡ್ ಬಂದುಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, ₹10 ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಸೊ ಫಸ್ಟಿಗೆ ಫಾರ್ಮುಲಾ ಬರ್ಕೊಟ್ರೆ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಯಾವ್ಯಾವ ಒಂದೊಂದು ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ ಈಸ್ KE ಮೀನ್ಸ್ ಕಾಸ್ಟ್ ಆಫ್ ಈಕ್ವಿಟಿ ಅಂತ, ಅಥವಾ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ D ಡಿವೈಡೆಡ್ ಬೈ NP, that is net proceedings, into 100 plus G, that is growth in dividends. ಸೊ ಇದು ಕಾಸ್ಟ್ ಆಫ್ ನ್ಯೂ ಈಕ್ವಿಟಿ ಶೇರ್ ಫಾರ್ಮುಲಾ. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಡ್ಕೊಳ್ತಾ ಹೋಗೋಣ. ಸೊ D ಮೀನ್ಸ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಬಂದುಬಿಟ್ಟು ₹10 ಇದೆ, ಹಾಕ್ಕೊಳ್ತಾ ಹೋಗೋಣ ₹10. ಆ್ಯಂಡ್ ದೆನ್ ನೆಟ್ ಪ್ರೊಸೀಡಿಂಗ್ಸ್. ಸೊ ನೆಟ್ ಪ್ರೊಸೀಡಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ನೆಟ್ ಪ್ರೊಸೀಡ್ಸ್ ಓಕೆ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಓಕೆ, ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ₹100 ಕೊಟ್ಟಿದ್ದಾರೆ, ಹಾಕೋಣ ₹100 ಮೈನಸ್ 5% ಆಫ್ ಶೇರ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ₹100 ಪರ್ ಶೇರ್ ಇರೋದ್ರಿಂದ 100 ಮೇಲೆ ತಗೊಳ್ತಾ ಹೋಗೋಣ ಇಂಟು 5%, ದಟ್ ಈಸ್ ₹5. ಸೊ 100 ಮೈನಸ್ 5 ಮಾಡಿಕೊಂಡ್ರೆ ನಮಗೆ ನೆಟ್ ಪ್ರೊಸೀಡಿಂಗ್ಸ್ ₹95 ಸಿಗ್ತಾ ಹೋಗುತ್ತೆ. NP ನಮಗೆ ₹95 ಸಿಕ್ತು. ಸೊ D ಸಿಕ್ತು, NP ಸಿಕ್ತು, ಗ್ರೋತ್. ಸೊ ಗ್ರೋತ್ ರೇಟ್ ಬಂದುಬಿಟ್ಟು ಕೂಡ 5% ಇದೆ. ಸೊ ₹100 ಮೇಲೆ ಮತ್ತೆ 5% ಮಾಡ್ಕೊಳ್ತಾ ಹೋದರೆ ದಟ್ ಈಸ್ ಸೇಮ್ ₹5 ಬರ್ತಾ ಹೋಗುತ್ತೆ. ಓಕೆ, ₹5 ಇಸ್ ದ ಗ್ರೋತ್ ರೇಟ್. ಸೊ ಹಾಗಾದರೆ ಇರೋವಂಥ ಫಾರ್ಮುಲಾಗೆ ಇರೋವಂಥ ಇನ್ಫಾರ್ಮೇಷನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ. ಸೊ D ಬಂದುಬಿಟ್ಟು KE ಈಸ್ ಈಕ್ವಲ್ ಟು D ಬಂದುಬಿಟ್ಟು ₹10 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ NP ಮೀನ್ಸ್ ₹95 ಆಫ್ 100 ಪ್ಲಸ್ ₹5. ಓಕೆ, ಹಾಗಾದರೆ
ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 10 ಡಿವೈಡೆಡ್ ಬೈ 95 ರುಪೀಸ್ ಅಂದರೆ 0.105 ಬರ್ತಾ ಹೋಗುತ್ತೆ. 0.105 ಇಂಟು 100. ಓಕೆ, ಇಂಟು 100 ಮಾಡಿಕೊಂಡ್ರೆ 10.52 ಬರ್ತಾ ಹೋಗುತ್ತೆ. ಹಾಕೋಣ 10.52 ಪ್ಲಸ್ 5 ಇದೆ, ಆ್ಯಡ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ 15.52. ದಿಸ್ ಈಸ್ ದ ಕಾಸ್ಟ್ ಆಫ್ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಕೊಟ್ಟಿರುವಂಥ ಫಸ್ಟ್ ಕ್ಯಾಲ್ಕುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ನ್ಯೂ ಈಕ್ವಿಟಿ ಶೇರ್. ನೆಕ್ಸ್ಟ್, ಇಫ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ಎನ್ ಈಕ್ವಿಟಿ ಶೇರ್, ಸೊ ಇಲ್ಲಿರೋವಂಥ ಈಕ್ವಿಟಿ ಶೇರ್ನ ಕರೆಂಟ್ ಪ್ರೈಸ್ 95 ರುಪೀಸ್ ಏನಿದೆ, ಇದ್ರ ಜಾಗದಲ್ಲಿ 160 ರುಪೀಸ್ ಇತ್ತು ಅಂದರೆ, ಓಕೆ 160 ರುಪೀಸ್ ಇತ್ತು ಅಂದರೆ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸೊ ಏನು ಇನ್ಫಾರ್ಮೇಷನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇರೋವಂಥ 95 ಜಾಗದಲ್ಲಿ 160ನ ಹಾಕಿದ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಎಕ್ಸಿಸ್ಟಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಓಕೆ. ಸೊ ಸೇಮ್ ಫಾರ್ಮುಲಾ, KE is equal to D divided by NP into 100 plus G. ಓಕೆ, ಡಿ ಬಂದುಬಿಟ್ಟು ಸೇಮ್ 10 ರುಪೀಸ್ ಇರುತ್ತೆ, ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ ಮಾತ್ರ 160 ರುಪೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಫ್ ಕೊಟ್ಟಿದ್ದಾರೆ ಇಷ್ಟಿದ್ರೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ 160 ಇಟ್ ಇಸ್ ಎ ಕಂಡೀಷನ್. ಓಕೆ, 160 ಇಂಟು 100 ಪ್ಲಸ್ ₹5. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋಣ. 10 ಡಿವೈಡೆಡ್ ಬೈ 160 ಇಂಟು 100 ದಟ್ ಈಸ್ 6.25 ಆಗುತ್ತೆ. 6.25 ಪ್ಲಸ್ 5. ಸೊ 6.25 ಪ್ಲಸ್ 5 ಮಾಡಿಕೊಟ್ರೆ ನಮಗೆ 11.25 ರುಪೀಸ್ ಆಗುತ್ತೆ. ರುಪೀಸ್ 11.25 ದಟ್ ಈಸ್ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಇದಿಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ 2 ಕಂಡೀಷನ್ ಇದೆ. ಸೊ 2 ಕಂಡೀಷನ್ ಕೂಡ ಸಾಲ್ವ್ ಮಾಡಿದ್ದೀವಿ. ಸೊ ಅದರ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಅ ಕಂಪನಿ ಈಸ್ ಕನ್ಸಿಡರಿಂಗ್ ಅ ಪ್ರಪೋಸಲ್ ಟು ಬೈ ಮಷೀನ್ ಫಾರ್ 35,000 ರುಪೀಸ್ ಅಂತೆ. ಸೊ ಇದು ಬಂದುಬಿಟ್ಟು NPV ಕ್ಯಾಲ್ಕುಲೇಷನ್ ಇದೆ. NPV ಕ್ಯಾಲ್ಕುಲೇಷನ್ RADR ಮೆಥಡ್. ಓಕೆ, RADR ದಟ್ ಈಸ್ RADR ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ದಟ್ RADR ಕೊಟ್ಟಿದ್ದಾರೆ ಇಲ್ಲಿ, ದಟ್ ಈಸ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ 18%. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇದು ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಒಂದು ಮೆಥಡಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕು. ಕ್ವೆಶನ್ ಬಂದು ಈ ರೀತಿಯಾಗಿದೆ. ಅ ಕಂಪನಿ ಈಸ್ ಕನ್ಸಿಡರಿಂಗ್ ಅ ಪ್ರಪೋಸಲ್ ಟು ಬೈ ಅ ಮಷೀನ್ ಫಾರ್ 35,000 ರುಪೀಸ್ ಅಂತೆ. ಸೊ ಈ ಒಂದು 35,000 ರುಪೀಸ್ ಏನಿದೆ ಇದು ಬಂದು ಇನ್ವೆಸ್ಟ್ಮೆಂಟ್ನ ಇನ್ಫಾರ್ಮೇಷನ್. ಓಕೆನಾ, ಇನ್ವೆಸ್ಟ್ಮೆಂಟ್, ಕಂಪನಿ ಹಾಕುವಂಥ ಇನ್ವೆಸ್ಟ್ಮೆಂಟ್ನ ಇನ್ಫಾರ್ಮೇಷನ್ ಇದು. ನೆಕ್ಸ್ಟ್, ದ ಕಂಪನಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ದ ಮಷೀನ್ ಫಾರ್ ಅ ಪೀರಿಯಡ್ ಆಫ್ 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಆರ್ ₹20,000 ಈಚ್ ಅಂತ ಹೇಳಿದ್ದಾರೆ. ಸಾರಿ, ಸೊ 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಆಗಿದ್ರೆ 1, 2, 3 ಫಾಲೋಯಿಂಗ್ ಇಯರ್ಸ್. ಸೊ 3 ಇಯರ್ಸ್ಗೂ ಕೂಡ 20,000 ಈಚ್ ಅಂತೆ. ಹಾಗಾದರೆ 3 ಇಯರ್ಗೂ ಕೂಡ 20,000 ಈಚ್, ದಟ್ ಈಸ್ ಕ್ಯಾಶ್ ಇನ್ಫ್ಲೋಸ್. ಓಕೆ, ಕ್ಯಾಶ್ ಇನ್ಫ್ಲೋಸ್ 3 ಇಯರ್ಗೂ 20,000 ಆಗಿರುತ್ತೆ ಅಂತೆ. ಆಫ್ಟರ್ ಎಕ್ಸ್ಪೈರಿ ಆಫ್ ಯೂಸ್ಫುಲ್ ಲೈಫ್ ಆಫ್ ದಿ ಮಷೀನ್ ದ ಎಸ್ಟಿಮೇಟೆಡ್ ಸ್ಕ್ರ್ಯಾಪ್ ವ್ಯಾಲ್ಯೂ ಇಸ್ 2,000 ರುಪೀಸ್. ಸೊ 2,000 ರೂಪಾಯಿ ಸ್ಕ್ರ್ಯಾಪ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಟಿನ್ಯೂಯಸ್ ಇಯರ್ ಆಗಿ 2,000 ಇಲ್ಲಿ ಹಾಕೊಳ್ತಾ ಹೋಗಬೇಕು. ಓಕೆ, ದೆನ್ ದ ಫರ್ಮ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ 10%. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ರೀತಿ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗೋದಿಲ್ಲ, ಇದನ್ನು ಇಗ್ನೋರ್ ಮಾಡ್ತಾ ಹೋಗಬೇಕು. ಆ್ಯಂಡ್ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಈಸ್ 18%. ಸೊ ಯಾಕಂದರೆ ಸೊ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಂತ ಬಂದಾಗ ದಟ್ ಈಸ್ ರಿಸ್ಕ್ ರೇಟ್ ಆ್ಯಂಡ್ ದೆನ್ ರಿಸ್ಕ್ ಪ್ರೀಮಿಯಮ್ ಅಂತ ಬರ್ತಾ ಹೋಗುತ್ತೆ, ರಿಸ್ಕ್ ಪ್ರೀಮಿಯಮ್. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಅಂತ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾನೆ, ಅಂದರೆ ಇದನ್ನು ಕೊಟ್ಟಿದ್ದಾನೆ. ಸೊ ಇದನ್ನು ಕೊಟ್ಟಿಲ್ಲ. ಹಾಗಾದರೆ 10% ಇದಾಗಿದ್ದರೆ ಮಿಕ್ಕಿರುವಂಥ 8% ರಿಸ್ಕ್ ಪ್ರೀಮಿಯಮ್ ಆಗಿರುತ್ತೆ. ಸೊ ಇದನ್ನು ಟೋಟಲ್ ಮಾಡಿ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ರಿಸ್ಕ್ ಅಡ್ಜಸ್ಟೆಡ್ ಡಿಸ್ಕೌಂಟ್ ರೇಟ್ ಇತ್ತು ಅಂದರೆ ಸೊ ಅದೇ ಇನ್ಫಾರ್ಮೇಷನ್ನ ನಾವು ತಗೊಳ್ತಾ ಹೋಗಬೇಕು. ಓಕೆ, ದೆನ್ ಶುಡ್ ದ ಕಂಪನಿ ಅಕ್ಸೆಪ್ಟ್ ದ ಪ್ರಪೋಸಲ್ ಫಾರ್ ಪರ್ಚೇಸಿಂಗ್ ದ ಮಷೀನ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಬರೋವಂಥ ಆನ್ಸರ್ ಬಂದುಬಿಟ್ಟು ಪಾಸಿಟಿವ್ ಇತ್ತು ಅಂದರೆ ದಟ್ ಈಸ್ ಅಕ್ಸೆಪ್ಟಬಲ್, ದೆನ್ ನೆಗೆಟಿವ್ ಇತ್ತು ಅಂದರೆ ದಟ್ ಈಸ್ ರಿಜೆಕ್ಟಬಲ್. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು, ಅವರಿಗೆ ನಾವು ಸಜೆಸ್ಟ್ ಮಾಡ್ತಾ ಹೋಗಬೇಕು ಈ ಒಂದು ಪ್ರಪೋಸಲ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಹಾಗಾದರೆ ಸೊಲ್ಯೂಷನ್ ಮಾಡ್ತಾ ಹೋಗೋಣ.
So this is the format to calculate the NPV under RADR approach. So solution ಹಾಕೊಳ್ತಾ ಹೋಗೋಣ. ಸೊ ಫಸ್ಟಿಗೆ ಸ್ಟೇಟ್ಮೆಂಟ್ ಆಫ್ NPV using RADR approach. Okay, RADR approach. So RADR ಬಂದ್ಬಿಟ್ಟು 18% ಇದೆ, RADR 18%. Okay, so first column ಅಲ್ಲಿ that is years 1 2 3 years. ಸೊ ಸ್ಕ್ರಾಪ್ ಕೊಟ್ಟಿರೋದ್ರಿಂದ 4 ಹಾಕೊಳ್ತಾ ಹೋಗೋಣ. ಸೊ ದಿಸ್ ಇಸ್ ಎಕ್ಸಾಮ್ಟಬಲ್. ಸೊ ಇದನ್ನು 3 ಅಂತಲೇ ಹಾಕೊಳ್ತಾ, ಯಾಕಂದರೆ ಲಾಸ್ಟ್ ಇಯರಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗಬೇಕು. ಕೊಟ್ಟಿರೋಂಥ 2000 ಸ್ಕ್ರ್ಯಾಪ್ನ ಲಾಸ್ಟ್ ಇಯರ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ಲಾಸ್ಟ್ ಇಯರಲ್ಲಿ ಇರೋವಂಥ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ತಗೊಳ್ತಾ ಹೋಗಬೇಕು. ಸೊ ಇದನ್ನು 3 ಅಂತಲೇ ಹಾಕೊಳ್ಳೋಣ. ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋಸ್. ಸೊ ಕ್ಯಾಶ್ ಇನ್ಫ್ಲೋಸ್ ಬಂದುಬಿಟ್ಟು 20,000 ಈಚ್ ಅಂತ ಹೇಳಿದ್ದಾರೆ. ಹಾಕೊಳ್ತಾ ಹೋಗೋಣ ಎಲ್ಲದಕ್ಕೂ 20,000 ಆ್ಯಂಡ್ ದೆನ್ ಇದಕ್ಕೆ 2,000, ಯಾಕಂದರೆ ಇದು ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆ, ಸ್ಕ್ರ್ಯಾಪ್ ವ್ಯಾಲ್ಯೂ. ಆಫ್ಟರ್ that is PV factor at 18%. ಸೊ 18% PV ಫ್ಯಾಕ್ಟರ್ ಬಂದುಬಿಟ್ಟು 0.847, 0.718, 0.608 ಬರ್ತಾ ಹೋಗುತ್ತೆ. ಸೊ ಲಾಸ್ಟ್ ಇಯರಿಗೂ ಕೂಡ, ದಟ್ ಮೀನ್ಸ್ ಲಾಸ್ಟ್ನ ಸ್ಕ್ರ್ಯಾಪ್ ವ್ಯಾಲ್ಯೂ ಏನಿದೆ ಇದಕ್ಕೂ ಕೂಡ ಸೇಮ್ ಹಾಕೊಳ್ತಾ ಹೋಗಬೇಕು, 0.608. ಸೊ ಇದು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಈ ಒಂದು ಕ್ವೆಶನಿಗೆ. ಸೊ ಲಾಸ್ಟಿಗೆ 3 ಅಂತಲೇ ಹಾಕೋಬೇಕು. ಕ್ಯಾಶ್ ಫ್ಲೋಲಿ ಲಾಸ್ಟಿಗೆ ಸ್ಕ್ರ್ಯಾಪ್ ವ್ಯಾಲ್ಯೂ 2,000 ಹಾಕೋಬೇಕು. ನೆಕ್ಸ್ಟ್ ಪ್ರೀವಿಯಸ್ನ ಪಿ ಫ್ಯಾಕ್ಟರ್ ಏನಿದೆ ಲಾಸ್ಟ್ ಇಯರ್ದು ಅದೇ ಪ್ರೀ ಫ್ಯಾಕ್ಟರ್ನ ಇದಕ್ಕೂ ಕೂಡ ಹಾಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು, ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇವೆರಡನ್ನ ಕ್ಯಾಶ್ ಇನ್ಫ್ಲೋ ಮತ್ತು ಪಿ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಕೋಣ. ಫಸ್ಟಿಗೆ 20,000 ಇಂಟು 0.847, 20,000 ಇಂಟು 0.847. ಸೊ 16,940 ಬರ್ಕೋಣ. 16,940. ದೆನ್ 20,000 ಇಂಟು 0.718, that is 14,360. 14,360. Next 20,000 into 0.608, 20,000 into 0.608. So 12,160. 12,160. Next 2,000 into same PV factor, 2,000 into 0.608, that is 1216, 1,216. ಸೊ ಈಗ ಬಂದಿರೋಂಥ ಇಷ್ಟು ಇದನ್ನು ಟೋಟಲ್ ಮಾಡ್ಕೊಳ್ತಾ ಹೋಗಬೇಕು. ದಟ್ ಈಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಟೋಟಲ್ ಮಾಡ್ಕೊಳ್ತಾ ಹೋಗೋಣ. 16,940 ಪ್ಲಸ್ 14,360 ಪ್ಲಸ್ 12,160 ಪ್ಲಸ್ 1,216. ಸೊ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬಂದುಬಿಟ್ಟು 44,676 ಇದೆ. ಹಾಕ್ಕೊಳ್ತಾ ಹೋಗೋಣ. 44,676. ಸೊ ದಿಸ್ ಈಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡ್ತಾ ಹೋಗಬೇಕು. ಇನ್ವೆಸ್ಟ್ಮೆಂಟ್ಸ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ಸ್. ಸೊ ಲೆಸ್ ಮಾಡ್ತಾ ಹೋದರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ಸ್ ಬಂದುಬಿಟ್ಟು ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ 35,000. ಸೊ ದಿಸ್ ಈಸ್ ದ ಇನ್ವೆಸ್ಟ್ಮೆಂಟ್. ಈ ಒಂದು ಪ್ರೆಸೆಂಟ್ ವ್ಯಾಲ್ಯೂಗೆ 35,000ನ ಲೆಸ್ ಮಾಡ್ತಾ ಹೋಗೋಣ. ಸೊ 44,676 ಮೈನಸ್ 35,000 ಮಾಡಿದ್ರೆ ನಮಗೆ 9,676 ಬರ್ತಾ ಹೋಗುತ್ತೆ. 9,676. ಸೊ ದಿಸ್ ಈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಾರ್ ಯೂಸಿಂಗ್ RADR 18%. ಸೊ ಇಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಈ ಒಂದು ಕ್ವೆಶನಿಗೆ ಸೊಲ್ಯೂಷನ್. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನಿಗೆ ಮೂವ್ ಆಗೋದಾದರೆ, ಸೊ ನೆಕ್ಸ್ಟಿಗೆ ಒಂದು ಎರಡು ಥಿಯರಿ ಕ್ವೆಶನ್ ಕೇಳಿದ್ದಾರೆ 4 ಮಾರ್ಕ್ಸ್ ಈಚಿಗೆ. ನೆಕ್ಸ್ಟ್ ABC ಸೊ ನೆಕ್ಸ್ಟಿಗೆ 4 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ಪ್ಲೇನ್ ಎನಿ 4 ಟೈಪ್ಸ್ ಆಫ್ ಡಿವಿಡೆಂಡ್ಸ್ ಅಂತ ಬಂದಾಗ ಯಾವುದಾದ್ರೂ 4 ಡಿವಿಡೆಂಡ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ 4 ಡಿವಿಡೆಂಡ್ಸ್ ಆರ್ ಕ್ಯಾಶ್ ಡಿವಿಡೆಂಡ್ ಆಗಿರ್ಬೋದು, ದೆನ್ ಸ್ಟಾಕ್ ಡಿವಿಡೆಂಡ್ ಆಗಿರ್ಬೋದು, ಇಂಟರಿಮ್ ಡಿವಿಡೆಂಡ್ ಆಗಿರ್ಬೋದು, ನೆಕ್ಸ್ಟ್ ಪ್ರಾಪರ್ಟಿ ಡಿವಿಡೆಂಡ್. ಸೊ ದಿಸ್ ಆರ್ ದ 4 ಟೈಪ್ಸ್. ಇನ್ನೂ ಟೈಪ್ಸ್ಗಳಿದ್ದಾವೆ. ಸೊ ಈ 4 ಟೈಪ್ಸ್ನ ಹಾಕಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟಾರ್ಟ್ ನೋಟ್ ಆನ್ ಟ್ರಾನ್ಸಾಕ್ಷನ್ ಕಾಸ್ಟ್ ಥಿಯರಿ ಕೇಳಿದ್ದಾರೆ. ಇದನ್ನು 4 ಮಾರ್ಕ್ಸ್ ಕೇಳಿದ್ದಾರೆ. ಆಫ್ಟರ್ ದ್ಯಾಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ, ABC ಕಂಪನಿ ಲಿಮಿಟೆಡ್ ಆ್ಯಸ್ ಕ್ಯಾಪಿಟಲ್ ಆಫ್ 10 lakh ಇನ್ ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಸೊ 10 ಲಕ್ಷ ಶೇರ್ಸ್ ಇದ್ದಾವಂತೆ. ಒಂದು ಶೇರ್ನ ಬೆಲೆ
ದಟ್ ಈಸ್ 100 ಈಚ್ ಅಂತ ಹೇಳಿದ್ದಾರೆ. ಸೊ ದ ಶೇರ್ಸ್ ಆರ್ ಕರೆಂಟ್ಲಿ ಕೋಟೆಡ್ ಅಟ್ ಪಾರ್. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಪಾರ್ ವ್ಯಾಲ್ಯೂ ಮೇಲೆ ಕೇಳಿದ್ದಾರೆ. ಹಾಗಂತ ಎಲ್ಲ ಸರಿನೂ ಪಾರಲ್ಲೇ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರೀಮಿಯಮ್ ಕೂಡ ಕೇಳ್ಬೋದು, ಪ್ರೀಮಿಯಮ್ ಆ್ಯಂಡ್ ದೆನ್ ಡಿಸ್ಕೌಂಟಲ್ಲಿ ಕೂಡ ಕೇಳ್ತಾ ಹೋಗ್ಬೋದು. ಓಕೆ. ದ ಕಂಪನಿ proposes declaration of a dividend of ₹10 per share at the end of current financial year. ಸೊ 10 ರೂಪಾಯಿ ಶೇರ್ ಹಂಗೆ ಅವರು ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ 10 lakh ಇಕ್ವಿಟಿ ಶೇರ್ಸ್ ಇರೋರಿಗೆ. ದೆನ್ ದ ಕ್ಯಾಪಿಟಲೈಸೇಷನ್ ರೇಟ್ ಫಾರ್ ದ ರಿಸ್ಕ್ ಕ್ಲಾಸ್ ಟು ವಿಚ್ ದ ಕಂಪನಿ ಬಿಲಾಂಗ್ಸ್ ಟು 12%. ಸೊ ಕ್ಯಾಪಿಟಲೈಸೇಷನ್ ರೇಟ್ ಕೊಟ್ಟಿದ್ದಾರೆ. ಕ್ಯಾಪಿಟಲೈಸೇಷನ್ ರೇಟ್ ಡಿನೋಟ್ಸ್ that is KE. Okay, so KE ಕೊಟ್ಟಿದ್ದಾರೆ, that is 12% ಅಂತೆ capitalization rate. After that, what will be the market price of the share at the end of the year if dividend is not declared and dividend is declared? So market price of the share, okay, share in a ಮಾರ್ಕೆಟ್ ಪ್ರೈಸು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಎಷ್ಟಿರುತ್ತೆ, ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ಕಂಡೀಷನಲ್ಲಿ ನಾವು ಡಿವಿಡೆಂಡ್ ನಾಟ್ ಡಿಕ್ಲೇರಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕಂಡೀಷನಲ್ಲಿ ನಾವು ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ ಶೇರ್ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಎರಡು ಕಂಡೀಷನಲ್ಲೂ ಸಾಲ್ವ್ ಮಾಡ್ತಾ ಹೋಗೋಣ. So first condition is a dividend is not declared. Okay, first condition is a dividend is not declared. ಸೊ ಕಂಪಲ್ಸರಿ ಎಲ್ಲ ಒಂದು ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು. ಯಾಕಂದರೆ ಎಲ್ಲದಕ್ಕೂ ಮಾರ್ಕ್ಸ್ ಇರೋದ್ರಿಂದ ನಾವು ಹೆಡ್ಡಿಂಗ್ಸ್ ಕೂಡ ಹಾಕಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಯಾವ್ದು ಮಾಡ್ತಿದ್ದೀವಿ ಅಂತ ಕೂಡ ಹಾಕ್ಕೊಳ್ತಾ ಹೋಗಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಪ್ರೈಸ್. ಓಕೆ, ಮಾರ್ಕೆಟ್ ಪ್ರೈಸ್. ಸೊ ಯಾಕಂದರೆ ವಾಟ್ ವಿಲ್ ಬಿ ದ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಅಂತ ಕೇಳಿರೋದ್ರಿಂದ ಮಾರ್ಕೆಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಆಫ್ ಶೇರ್ ಅಟ್ ದಿ ಎಂಡ್ ಆಫ್ ಇಯರ್. ಸೊ ಕ್ವಶನಲ್ಲಿ ಏನು ಕೇಳಿದರೆ ಅದನ್ನೇ ಬರ್ಕೊಳ್ತಾ ಹೋಗಿ. ಸೊ ಫಾರ್ಮುಲಾ ಬಂದುಬಿಟ್ಟು P1 is equal to P0 of 1 plus KE minus dividend. ಓಕೆ, ಡಿವಿಡೆಂಡ್ನ D1ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. P1 is ಪ್ರೈಸ್, P means that is ಫೇಸ್ ವ್ಯಾಲ್ಯೂ, 100 ಏನಿದೆ ಅದು that is par value. Then 1 plus KE means capitalization rate. ಸೊ ಇದನ್ನು ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ KE ನಲ್ಲಿ. ಸೊ P1 ಮೀನ್ಸ್ ನಾವು ಮಾರ್ಕೆಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಡಿಕ್ಲೇರ್ ಮಾಡಿರೋದೆ. ಸೊ ಡಿನೋಟ್ ಮಾಡಿಸುತ್ತೆ. ಓಕೆ, ಸಾರಿ, ಈಚೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ P0 ಬಂದುಬಿಟ್ಟು ನಮಗೆ ಪಾರ್ ವ್ಯಾಲ್ಯೂ ಏನಿದೆ ಅದನ್ನು ಹಾಕೊಳ್ತಾ ಹೋಗಬೇಕು. ದಟ್ ಈಸ್ 100, 1 ಆ್ಯಸ್ ಇಟ್ ಈಸ್ ಹಾಕೊಳ್ಬೇಕು. ನೆಕ್ಸ್ಟ್ ಪ್ಲಸ್ KE ಮೀನ್ಸ್ 12% ಇಲ್ಲಿದೆಯಲ್ಲ ಇದು. ಸೊ ಇದನ್ನು ನಾವು ಹಾಕೊಳ್ತಾ ಹೋಗಬೇಕು. ರೆಡ್ಯೂಸ್ಡ್ ಫಾರ್ಮ್ ದಟ್ ಈಸ್ 0.12 ಮೈನಸ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಬಂದುಬಿಟ್ಟು 10 per share ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಸೊ 10 per share ಹಾಕೊಳ್ತಾ ಹೋಗೋಣ, 10. ದೆನ್ ಇವಾಗ ಕ್ಯಾಲ್ಕುಲೇಷನ್ ಮಾಡೋದಾದರೆ 100 ಅದೇ ರೀತಿ ಬರ್ಕೊಳ್ಳೋಣ. ಸೊ 1.12 ಬರ್ತಾ ಹೋಗುತ್ತೆ. ಮೈನಸ್ 10 ಮಾಡಿಕೊಂಡ್ರೆ ನಮಗೆ ಮಾರ್ಕೆಟ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 100 into 1.12 ಮಾಡಿಕೊಂಡ್ರೆ ನಮಗೆ 112 ಸಿಗುತ್ತೆ. 112 minus 10, so that is 102 rupees. 102 market per share ಯಾವಾಗ dividend not declared. ಓಕೆ, ಸಾರಿ, ಇದು ಡಿವಿಡೆಂಡ್ ನಾಟ್ ಡಿಕ್ಲೇರ್ ಆಗಿಲ್ವಾ? ಓಕೆ, ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಡಿವಿಡೆಂಡ್ ಈಸ್ ಡಿಕ್ಲೇರ್ಡ್. ಓಕೆ, ಯಾಕಂದರೆ ನಾವು ಡಿವಿಡೆಂಡ್ ಹಾಕ್ಕೊಂಡಿದ್ದೀವಿ ಇಲ್ಲಿ. ಓಕೆನಾ, ಇಲ್ಲಿ ನಾವು ಡಿವಿಡೆಂಡ್ ಹಾಕ್ಕೊಂಡಿರೋದ್ರಿಂದ ಡಿವಿಡೆಂಡ್ ಈಸ್ ಡಿಕ್ಲೇರ್ಡ್. ಸೊ ನಾವಿವಾಗ ಸೆಕೆಂಡ್ ಕಂಡೀಷನ್ ಸಾಲ್ವ್ ಮಾಡಿದ್ದೀವಿ. ಸೆಕೆಂಡ್ ಕಂಡೀಷನ್, ಓಕೆ, ಯಾಕಂದರೆ ಡಿವಿಡೆಂಡ್ ಹಾಕೊಂಡ್ಬಿಟ್ಟಿದ್ದೀವಿ ನಾವು. ದೆನ್ ಇವಾಗ ಡಿವಿಡೆಂಡ್ ನಾಟ್ ಡಿಕ್ಲೇರ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಆ ಡಿವಿಡೆಂಡ್ ಈಸ್ ನಾಟ್ ಡಿಕ್ಲೇರ್ಡ್. ಸೊ ಆ್ಯಸ್ ಇಟ್ ಈಸ್ ಸೇಮ್ ಸ್ಟೆಪ್ಸ್
ಆದರೆ ಡಿವಿಡೆಂಡ್ನ ನಾವು ಇಲ್ಲಿ ಹಾಕ್ಕೊಳ್ಬಾರ್ದು ಅಷ್ಟೇ. ಸೇಮ್ ಫಾರ್ಮುಲಾ P1 is equal to P0 of 1 plus KE minus D. So P0 remains the same 100. Next 1 plus 0.12 that is KE minus dividend not declare ಅಂತ ಹೇಳಿರೋದ್ರಿಂದ ಇಲ್ಲಿ 0 ಹಾಕೋಣ. 100 so 1.12 minus 0. So 100 into 1.12 ಅಂದರೆ 112 ಬರ್ತಾ ಹೋಗುತ್ತೆ. 112 minus 0. So rupees 112. Okay. Rupees 112 is the market price share when dividend is not declared. Okay na? So dividend not declare ಆಗಿದ್ರೆ so rupees 112 ಇದೆ. So dividend declare ಆಗಿದ್ರೆ and rupees 102 ಇದೆ. So this is the difference. Dividend declare ಆದರೆ ಮತ್ತೆ dividend declare ಆಗಿಲ್ಲ ಅಂದರೆ. So what will be the market price of the share when dividend is not declared ಕೇಳಿದ್ದಾರೆ. When dividend is not declared, market price share is 112 rupees. When dividend is declared, market price share is 102 rupees. So ಉಲ್ಟಾ ಆಗಿದೆ ಅಷ್ಟೇ. ಫಸ್ಟ್ ಡಿವಿಡೆಂಡ್ ನಾಟ್ ಡಿಕ್ಲೇರ್ ಮಾಡಬೇಕಿತ್ತು. ಸೊ ಡಿವಿಡೆಂಡ್ ನಾಟ್ ಡಿಕ್ಲೇರ್ ಇಲ್ಲಿ ಮಾಡಿದ್ವಿ, ಡಿವಿಡೆಂಡ್ ಡಿಕ್ಲೇರ್ ಇಲ್ಲಿ ಮಾಡಿದ್ದೀವಿ. ಓಕೆನಾ? ಸೊ ನೀಟಾಗಿ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋದಾದರೆ, ಸೊ 4 ಮಾರ್ಕ್ಸಿನ ಎಲ್ಲ ಕ್ವೆಶನ್ಸ್ ಮುಗಿದಿದೆ ಇಲ್ಲಿಗೆ. ನೆಕ್ಸ್ಟಿಗೆ ಬಂದರೆ ಸೆಕ್ಷನ್ ಸಿ. ಓಕೆ, ಸೆಕ್ಷನ್ ಸಿನಲ್ಲಿ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಕ್ಯಾಲ್ಕುಲೇಟ್ ದ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೇಳಿದ್ದಾರೆ. ಓಕೆ, ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ನಾವು. ಸೊ ಕ್ವೆಶನ್ ಬಂದು ಈ ರೀತಿಯಾಗಿದೆ. ಇನ್ ಕನ್ಸಿಡರಿಂಗ್ ದ ಮೋಸ್ಟ್ ಡಿಸೈರಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಫಾರ್ ಅ ಕಂಪನಿ, the following estimates of debt and equity capital have been made at various levels of debt equity mix. So composite cost of capital andre that is mixture of two capital or two or more than capital. So debt ಮತ್ತೆ equity ಅಂದರೆ ಡಿಬೆಂಚರ್ ಮತ್ತು ಈಕ್ವಿಟಿ ಎರಡು ಮಿಕ್ಸ್ ಆಗಿದೆ ಅಂತೆ. ಸೊ ಇವಾಗ ನಾವು ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಡೆಟ್ ಆ್ಯಸ್ ಪರ್ಸೆಂಟೇಜ್ ಆಫ್ ಟೋಟಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಡೆಟ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ದೆನ್ ಕಾಸ್ಟ್ ಆಫ್ ಡೆಟ್ ಕೊಟ್ಟಿದ್ದಾರೆ, ದಟ್ ಈಸ್ ರಿಟರ್ನ್, ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ರಿಟರ್ನ್ ಆನ್ ಈಕ್ವಿಟಿ ಆ್ಯಂಡ್ ರಿಟರ್ನ್ ಆನ್ ಡೆಟ್, ಎರಡರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದೆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ನಾವು ಕಾಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ರೀತಿ ಫಾರ್ಮ್ಯಾಟ್ನ ಹಾಕೊಳ್ತಾ ಹೋಗಬೇಕು. ಸೊ ಹೆಡ್ಡಿಂಗ್ ಹಾಕೊಳ್ತಾ ಹೋಗೋಣ. ದಟ್ ಈಸ್ ಕ್ಯಾಲ್ಕುಲೇಟಿಂಗ್ a composite cost of capital. Composite cost of capital. Okay, that is section C, 12 marks question. Okay, 12 marks. So ಈ ರೀತಿ ಫಾರ್ಮೆಟ್ ಹಾಕೊಳ್ತಾ ಹೋಗಬೇಕು. ದಟ್ ಈಸ್ ಫಸ್ಟ್ ಒನ್ ಈಸ್ ಸೀರಿಯಲ್ ನಂಬರ್ ಹಾಕೊಳ್ತಾ ಹೋಗಬೇಕು. ದೆನ್ ಪ್ರಪೋರ್ಷನ್ ಆಫ್ ಡೆಟ್, ನೆಕ್ಸ್ಟ್ proportion of equity, next cost of debt, that is KD, it denoted by KD, then cost of equity, that is KE, then KO. So on wait a minute. So this is KO, that is cost of capital. ಸೊ ಇದು ಒಂದು ಸಪ್ರೇಟ್ ಫಾರ್ಮೆಟ್ ಹಾಕೊಳ್ತಾ ಹೋಗಿ. ಇದು ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ. ಓಕೆ, ಕ್ಯಾಲ್ಕುಲೇಷನ್ ಪರ್ಪಸ್. ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ KD, ದಟ್ ಈಸ್ ಕಾಸ್ಟ್ ಆಫ್ ಡೆಟ್ ಆಫ್ D ಡಿವೈಡೆಡ್ ಬೈ V ಪ್ಲಸ್ KE, ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ. ಯಾಕಂದರೆ ಕಾಸ್ಟ್ ಆಫ್ ಡೆಟ್ ದೆನ್ ಕಾಸ್ಟ್ ಆಫ್ ಈಕ್ವಿಟಿ ಇವೆರಡನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಕಂಪೋಸಿಟ್ ಸಿಗ್ತಾ ಹೋಗುತ್ತೆ. ಅಂದರೆ ಕಾಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಮಿಕ್ಸ್ಚರ್ ಆಫ್ ಟೂ ಈಕ್ವಿಟೀಸ್ ಆರ್ ಟೂ ಸೆಕ್ಯೂರಿಟೀಸ್ ಅಥವಾ ಟೂ ಶೇರ್ಸ್, ಡಿಬೆಂಚರ್ಸ್ ಆಗಿರ್ಬೋದು, ಈಕ್ವಿಟಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರೋ ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್ KE ಆಫ್ S ಡಿವೈಡೆಡ್ ಬೈ V ಇಂಟು 100. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಫಸ್ಟಿಗೆ ಸೀರಿಯಲ್ ನಂಬರ್ ಹಾಕೊಳ್ಳೋದಾದರೆ 1. So the proportion of debt is 0 because first ಕೊಟ್ಟಿದ್ದಾರೆ capital employed is 0. This is the proportion of debt.
ಓಕೆನಾ. ಇದನ್ನು ಪ್ರಪೋರ್ಷನ್ ಆಫ್ ಡೆಟ್ ಅಂತ ಕರಿತಾ ಹೋಗ್ತೀವಿ. ಪ್ರಪೋರ್ಷನ್ ಆಫ್ ಡೆಟ್ ಈಸ್ 0. ಸೊ ಡೆಟ್ 0 ಆಗಿದ್ದರೆ ಈಕ್ವಿಟಿ ಎಷ್ಟಾಗಿರುತ್ತೆ? 100 ಆಗಿರುತ್ತೆ. ಸೊ ಅಸ್ಯೂಮ್ ದ್ಯಾಟ್ 100 ಪೋರ್ಷನ್ ಇದೆ ಅಂತ. ಸೊ ಈಕ್ವಿಟಿ ಕೊಟ್ಟಿದ್ದಾರೆ, ಡೆಟ್ ಕೊಟ್ಟಿದ್ದಾರೆ, ಡೆಟ್ 0 ಆಗಿದ್ದರೆ ಈಕ್ವಿಟಿ 100 ಆಗಿರುತ್ತೆ. ನೆಕ್ಸ್ಟ್ 10 ಕೊಟ್ಟಿದ್ದಾರೆ. ಸೊ ಪ್ರಪೋರ್ಷನ್ ಆಫ್ ಡೆಟ್ 10 ಆದರೆ ರಿಮೈನಿಂಗ್ 100ಅಲ್ಲಿ 90 ಬಂದುಬಿಟ್ಟು ಈಕ್ವಿಟಿ ಆಗ್ತಾ ಹೋಗುತ್ತೆ. ಸೊ ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, ಕ್ವಶನಲ್ಲಿ ಎರಡರದ್ದು ಕೂಡ ಪ್ರಪೋರ್ಷನ್ ಕೊಟ್ಟಿರೋದಿಲ್ಲ, ಯಾವುದಾದ್ರೂ ಒಂದು ಪ್ರಪೋರ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಪ್ರಪೋರ್ಷನ್ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಪ್ರಪೋರ್ಷನ್ ಆಫ್ ಡೆಟ್ ಬಂದು 0 ಇದೆ, ಪ್ರಪೋರ್ಷನ್ ಆಫ್ ಈಕ್ವಿಟಿ ಬಂದುಬಿಟ್ಟು 100 ಇರುತ್ತೆ. ಓಕೆನಾ. ನೆಕ್ಸ್ಟ್ ಕಾಸ್ಟ್ ಆಫ್ ಡೆಟ್. ಸೊ ಕಾಸ್ಟ್ ಆಫ್ ಡೆಟ್ನ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಡೆಟ್ ಈಸ್ 5, ಹಾಕೊಳ್ತಾ ಹೋಗೋಣ 5. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಬಂದುಬಿಟ್ಟು 12 ಇದೆ, ಹಾಕೋಣ 12. ಸೊ KO ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಇಲ್ಲಿರುವಂಥ ಅಷ್ಟು ಇನ್ಫಾರ್ಮೇಷನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಓಕೆ, KO is equal to, so KO is equal to KD of D divided by V plus KE S divided by V into 100 ಕೊಟ್ಟಿದ್ದಾರೆ. ದಿಸ್ ಇಸ್ ದ ಫಾರ್ಮುಲಾ. ಸೊ ಫಸ್ಟಿಗೆ KD ಅಂದರೆ ದಟ್ ಈಸ್ ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಡೆಟ್ನ ಇನ್ಫಾರ್ಮೇಷನ್ ಬಂದು 5 ಇದೆ, ಹಾಕೋಣ 5 ವಿತಿನ್ ಬ್ರ್ಯಾಕೆಟಲ್ಲಿ ಡಿ ಅಂದರೆ ಏನು? ದಟ್ ಈಸ್ ಡೆಟ್. ಪ್ರಪೋರ್ಷನ್ ಆಫ್ ಡೆಟ್ನ ಡಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಡಿ ದಟ್ ಈಸ್ 0 ಡಿವೈಡೆಡ್ ಬೈ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ 100 ಪ್ಲಸ್ KE ಬಂದುಬಿಟ್ಟು ದಟ್ ಈಸ್ 12 ಇದೆ. ಓಕೆ, 12 ಈಸ್ ಕಾಸ್ಟ್ ಆಫ್ ಈಕ್ವಿಟಿ 12. ನೆಕ್ಸ್ಟ್ ಎಸ್ ಮೀನ್ಸ್ ಪ್ರಪೋರ್ಷನ್ ಆಫ್ ಈಕ್ವಿಟಿ. ಓಕೆ, ಪ್ರಪೋರ್ಷನ್ ಆಫ್ ಈಕ್ವಿಟಿ ದಟ್ ಈಸ್ 100 ಡಿವೈಡೆಡ್ ಬೈ 100 ಇಂಟು 100. ಓಕೆ, ವಿ ಬಂದು ಕಾನ್ಸ್ಟೆಂಟ್ ಇರುತ್ತೆ 100. ಓಕೆ, 0 ಬಂದುಬಿಟ್ಟು ಡೆಟ್ನ ಪ್ರಪೋರ್ಷನ್, ಎಸ್ ಬಂದುಬಿಟ್ಟು ಈಕ್ವಿಟಿಯ ಪ್ರಪೋರ್ಷನ್. ಸೊ ಇದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಫಸ್ಟ್ನೇದು ನೀಟಾಗಿ ಮಾಡಿಕೊಂಡ್ರೆ ರಿಮೈನಿಂಗ್ ಎಲ್ಲ ಈಸಿಯಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ 0/100 ಅಂದರೆ ದಟ್ ಈಸ್ ರಿಮೈನ್ಸ್ ದ 0. ಓಕೆ, ಸೊ 5 ಆಫ್ 0 ಅಂದರೆ ದಟ್ ಈಸ್ 0 ಆಗ್ತಾ ಹೋಗುತ್ತೆ, ಪ್ಲಸ್ 12 ಬರ್ಕೊಳ್ತಾ ಹೋಗೋಣ. 12 ಆಫ್ 100 ಡಿವೈಡೆಡ್ ಬೈ 100 ದಟ್ ಈಸ್ 1 ಇಂಟು 100. ಓಕೆ, ಹಾಗಿದ್ರೆ 5 ಇಂಟು 0 ದಟ್ ಈಸ್ 0 ಪ್ಲಸ್ 12 ಇಂಟು 1 ದಟ್ ಈಸ್ 12 ಇಂಟು 100. ಓಕೆ, ಸೊ ಇಲ್ಲಿ ನಾವು ಹಾಕೋಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಪರ್ಸೆಂಟ್ ಇರೋದ್ರಿಂದ 0.5, ಇಲ್ಲಿ 0.12, 0.5, 0.12, 0.12. ಸೊ ಇಲ್ಲಿ ನಾವು 100 ಹಾಕ್ಕೊಳ್ತೀವಿ ಅಂದರೆ ನಾವಿಲ್ಲಿ ಕಂಡೆನ್ಸ್ಡ್ ಫಾರ್ಮಲ್ಲಿ ಬರ್ಕೊಳ್ತಾ ಹೋಗಬೇಕು 0.12 ಅಂತ. ಸೊ ಇಲ್ಲಿ 100 ಹಾಕ್ಕೊಳ್ಳಿಲ್ಲ ಅಂದರೆ 12 ಅಂತ ಬರ್ಕೊಂಡ್ರೂ ಆಗುತ್ತೆ. ಸೊ ಇಲ್ಲಿ ನಾವು ಇಂಟು 100 ಹಾಕ್ಕೊಂಡಿರೋದ್ರಿಂದ 0.12 ಹಾಕೋಬೇಕು. ಸೊ ಮೈ ಮಿಸ್ಟೇಕ್. ಓಕೆ, 0.12 ಇಂಟು 100 ಮಾಡಿಕೊಂಡ್ರೆ ನಮಗೆ ದಟ್ ಈಸ್ 12% ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು 100 ಹಾಕ್ಕೊಂಡಿಲ್ಲ ಅಂದರೆ ಪ್ರೀವಿಯಸ್ ನಾನು ಹೆಂಗೆ ಮಾಡಿದ್ದೆ 0 ಪ್ಲಸ್ 12 ಇಷ್ಟು ಮಾಡಿದ್ರೆ ನಮಗೆ 12% ಸಿಗ್ತಾ ಹೋಗುತ್ತೆ. ದಟ್ ಈಸ್ KO is equal to 12%. ಸೊ ಇಲ್ಲಿ ಬರ್ಕೊಳ್ಳೋಣ, ದಟ್ ಈಸ್ 12%. ಓಕೆ, ಸೊ ದೆನ್ ಈ ಥರ ರಿಮೈನಿಂಗ್ ಮಾಡ್ಕೊಂಡು ಹೋದರೆ ಸೊ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೇಮ್ ಮೆಥಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಫಾಸ್ಟಾಗಿ ಮಾಡ್ಕೊಳ್ತಾ ಹೋಗೋಣ. ಸೆಕೆಂಡ್ ಒನ್ ಈಸ್ 10 ಇದೆ, ದಟ್ ಈಸ್ ಪ್ರಪೋರ್ಷನ್ ಆಫ್ ಡೆಟ್. ಪ್ರಪೋರ್ಷನ್ ಆಫ್ ಡೆಟ್ ಈಸ್ 10. ಹಾಗಾದರೆ ಪ್ರಪೋರ್ಷನ್ ಆಫ್ ಈಕ್ವಿಟಿ ಬಂದುಬಿಟ್ಟು 90 ಆಗುತ್ತೆ. ಕಾಸ್ಟ್ ಆಫ್ ಡೆಟ್ ಬಂದುಬಿಟ್ಟು ಸೇಮ್ 5 ರೂಪೀಸ್ ಇದೆ, ಹಾಕೋಣ 5. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ ಬಂದು ರಿಮೈನ್ಸ್ 12 ಸೇಮ್. ಸೊ ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಒಂದೇ ಇನ್ಫಾರ್ಮೇಷನ್ ಚೇಂಜ್ ಆಗಿರೋದು ಡೆಟ್ಟು ಮತ್ತು ಈಕ್ವಿಟಿ. ಸೊ ಸೇಮ್ ಫಾರ್ಮುಲಾ KO is equal to D ಅಂದರೆ ದಟ್ ಈಸ್ KD ಹಾಕೋಣ. ಫಸ್ಟು KD ಬಂದು 5 ಪ್ಲಸ್ 10 ಈಸ್ ಡೆಟ್. ಸೊ 10 ಡಿವೈಡೆಡ್ ಬೈ 100 ಪ್ಲಸ್ KE ಬಂದುಬಿಟ್ಟು ದಟ್ ಈಸ್ 12 ಸೇಮ್. ದೆನ್ ಎಸ್ ಬಂದುಬಿಟ್ಟು ಪ್ರಪೋರ್ಷನ್ ಆಫ್ ಈಕ್ವಿಟಿ 90 ಡಿವೈಡೆಡ್ ಬೈ 100 ಇಂಟು 100. ಹಾಗಾದರೆ 5 ಆಫ್ 10 ಡಿವೈಡೆಡ್ ಬೈ 100 ಅಂತ ಬಂದರೆ ದಟ್ ಈಸ್ 10 ಡಿವೈಡೆಡ್ ಬೈ 100 0.1 ಪ್ಲಸ್
12, 90 divided by 100 ಅಂತ ಬಂದರೆ that is 90 divided by 100, 0.9 into 100. Okay, 5 into 0.1 ಅಂತ ಬಂದರೆ 5 into 0.1 that is 0.5, sorry 0.5, 0.5, 0.12, 0.12, ಹಾಗಾದರೆ 0.5 into 0.05, sorry 0.5 into 0.1 that is 0.05 ಆಗುತ್ತೆ. So this is the format to calculate cost of capital, that is composite cost of capital. ಹಾಕೋಣ calculation of composite cost of capital. So this is for 12 marks, that is section C. Okay then, so ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಫಸ್ಟಿಗೆ ಫಾರ್ಮೆಟ್ ಫಿಲ್ ಮಾಡ್ಕೊಳ್ಳೋಣ, ದಟ್ ಈಸ್ ಸೀರಿಯಲ್ ನಂಬರ್ ಫಸ್ಟಿಗೆ ಬರೋವಂಥದ್ದು. ನೆಕ್ಸ್ಟ್ ಪ್ರಪೋರ್ಷನ್ ಆಫ್ ಡೆಟ್, ನೆಕ್ಸ್ಟ್ ಪ್ರಪೋರ್ಷನ್ ಆಫ್ ಈಕ್ವಿಟಿ, ದೆನ್ ಕಾಸ್ಟ್ ಆಫ್ ಡೆಟ್, that is KD denoted by KD, and cost of equity, that is denoted as KE, then KO, that is cost of capital. Okay, so ಇದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಕ್ವೆಶನ್ ಮಾರ್ಕ್. ಸೊ ಹಾಗಾದರೆ KO is equal to, what is the formula to calculate cost of capital? That is KD of D divided by V plus KE S divided by V. ಸೊ ಇಷ್ಟು, ದಿಸ್ ಇಸ್ ದ ಫಾರ್ಮುಲಾ. ಸೊ ಇಂಟು 100 ಹಾಕೋಬೇಕು. ಯಾವಾಗ ಅಂದರೆ, ಸೊ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ನಾವು 5% ಏನಿದೆ ಇದನ್ನು ರೆಡ್ಯೂಸ್ಡ್ ಫಾರ್ಮ್ ಆಗಿ 0.05 ಅಂತ ಬರ್ಕೊಂಡು ನಾವು ಇಂಟು 100 ಹಾಕೋಬೇಕು. ಸೊ ನಾವು 0.05 ಹಾಕೊಳ್ಳಲ್ಲ ಅಂದರೆ ಇದನ್ನು ಎಕ್ಸೆಂಪ್ಟ್ ಮಾಡ್ಕೋಬೋದು, ಇದನ್ನೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನಾವು ಡೈರೆಕ್ಟಾಗಿ ಹಾಕೊಳ್ತಾ ಹೋಗೋಣ, ಇಂಟು 100 ಏನು ಹಾಕೊಳ್ಳೋದು ಬೇಡ. ಓಕೆನಾ? ಸೊ ಹಾಗಾದರೆ ಫಸ್ಟಿಗೆ ಸೀರಿಯಲ್ ನಂಬರ್ ಈಸ್ 1, ಪ್ರಪೋರ್ಷನ್ ಆಫ್ ಡೆಟ್ ಕೇಳಿದ್ದಾರೆ. ಸೊ ದಟ್ ಈಸ್ ಡೆಟ್ ಆ್ಯಸ್ ಅ ಪರ್ಸೆಂಟೇಜ್. ಸೊ ಡೆಟ್ನ ಪ್ರಪೋರ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ 0. ಓಕೆನಾ? ಫಸ್ಟ್ನ ಇದಕ್ಕೆ 0. ಹಾಗಾದರೆ ಪ್ರಪೋರ್ಷನ್ ಆಫ್ ಈಕ್ವಿಟಿ ಏನು? ಸೊ ಒಂದು ಪ್ರಪೋರ್ಷನ್ 100 ಇರುತ್ತೆ ಅಂದರೆ, ಸೊ ಅದರಲ್ಲಿ ಡೆಟ್ ಇದು ಕಂಪೋಸಿಟ್ ಆಗಿರೋದ್ರಿಂದ ಡೆಟ್ ಪ್ಲಸ್ ಈಕ್ವಿಟಿ ಕೇಳಿದ್ದಾರೆ. ಓಕೆನಾ? ಡೆಟ್ ಪ್ಲಸ್ ಈಕ್ವಿಟಿ. ಸೊ ಡೆಟ್ 0 ಆದರೆ ಈಕ್ವಿಟಿ 100 ಆಗುತ್ತೆ, ಯಾಕಂದರೆ 100ಅಲ್ಲಿ ಒಂದು 0 ಇನ್ನೊಂದು 100 ಆಗಿರುತ್ತೆ. ಸೊ ನೆಕ್ಸ್ಟ್ ಡೆಟ್ 10 ಆಯಿತು ಅಂದರೆ ಇದು 90 ಆಗ್ತಾ ಹೋಗುತ್ತೆ. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೆ 100 ಸಿಗ್ತಾ ಹೋಗಬೇಕು. ಓಕೆನಾ? ಎರಡು ಪ್ರಪೋರ್ಷನ್ ಇದೆ, 0 ಆದರೆ ಇದು 100 ಆಗುತ್ತೆ. ಸೊ ದಟ್ ಈಸ್ ಈಸಿ. ಓಕೆ, 0 ಇದ್ದಾಗ 100 ಆಗುತ್ತೆ, 10 ಇದ್ದಾಗ 90 ಆಗುತ್ತೆ, 20 ಇದ್ದಾಗ 80 ಆಗುತ್ತೆ, 30 ಇದ್ದಾಗ 70 ಆಗುತ್ತೆ. ಅದೇ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು, ಯಾಕಂದರೆ ಒಂದ್ರದ್ದು ಮಾತ್ರ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಡೆಟ್ ಕೇಳಿದ್ದಾರೆ. ಸೊ ಕಾಸ್ಟ್ ಆಫ್ ಡೆಟ್ ಬಂದು 5 ಇದೆ, ಕಾಸ್ಟ್ ಆಫ್ ಈಕ್ವಿಟಿ ಬಂದು 12 ಇದೆ. ಹಾಕೊಳ್ಳೋಣ, ಕಾಸ್ಟ್ ಆಫ್ ಡೆಟ್ ಈಸ್ 5, ಕಾಸ್ಟ್ ಆಫ್ ಈಕ್ವಿಟಿ ಈಸ್ 12. ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಬ್ಲ್ಯಾಂಕ್ ಇಟ್ಕೊಳ್ಳೋಣ, ಸಾರಿ ಕಾಸ್ಟ್ ಆಫ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಕಾಸ್ಟ್ ಆಫ್ ಕ್ಯಾಪಿಟಲ್ನ ಫಾರ್ಮುಲಾ ಬಂದುಬಿಟ್ಟು ದಟ್ ಈಸ್ KO is equal to KD. ಸೊ KD ಕೇಳಿದರೆ, KD ಈಸ್ 5. ನೆಕ್ಸ್ಟ್ D ಡಿವೈಡೆಡ್ ಬೈ V ಕೇಳಿದರೆ, D ಬಂದುಬಿಟ್ಟು ದಟ್ ಈಸ್ ಡೆಟ್, ಡೆಟ್ನ ಪ್ರಪೋರ್ಷನ್ಗೆ D ಅಂತ ಹೋಗ್ತೀವಿ, ಎಸ್ ಅಂದರೆ ಈಕ್ವಿಟಿಯ ಪ್ರಪೋರ್ಷನ್. ಓಕೆನಾ? ಸೊ ಫಾರ್ಮುಲಾದಲ್ಲಿ ಏನೇನು ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಗೊತ್ತಾದರೆ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಡಿನ ಪ್ರಪೋರ್ಷನ್ ಬಂದುಬಿಟ್ಟು 0 ಇದೆ, 0 ಡಿವೈಡೆಡ್ ಬೈ 100. ವಿ ಮೀನ್ಸ್ ಟೋಟಲ್ ವ್ಯಾಲ್ಯೂ. ಓಕೆನಾ? 100 ಇದೆಯಲ್ಲ ಇದು, ಪ್ಲಸ್ ದಟ್ ಈಸ್ KE ಬಂದುಬಿಟ್ಟು ಕಾಸ್ಟ್ ಆಫ್ ಈಕ್ವಿಟಿ, ದಟ್ ಈಸ್ 12 ಇದೆ, 12 ಆಫ್ ಎಸ್ ಡಿವೈಡೆಡ್ ಬೈ ವಿ, ಎಸ್ ಬಂದುಬಿಟ್ಟು 100 ಡಿವೈಡೆಡ್ ಬೈ 100. ಸೊ ಎಸ್ ಅಂದರೆ ಪ್ರಪೋರ್ಷನ್ ಆಫ್ ಈಕ್ವಿಟಿ, ವಿ ಅಂದರೆ ಟೋಟಲ್ ವ್ಯಾಲ್ಯೂ. ಸೊ ಇಂಟು 100 ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ನಾವು 0.12 ಹಾಕೊಳ್ತೀವಿ ಅಂದರೆ ಇಂಟು 100 ಹಾಕೋಬೇಕು. ಸೊ ನಾವು ಡೈರೆಕ್ಟ್ 12 ಹಾಕೊಂಡಿದ್ವಿ, ಸೊ ನಮಗೆ ಇಂಟು 100 ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋಣ. 5 ರಿಮೈನ್ಸ್ ದ ಸೇಮ್. ಸೊ 0/100 ಯಾವುದೇ ಇದ್ರೂ ನಾವು 0 ಬರ್ತಾ ಹೋಗುತ್ತೆ, ಪ್ಲಸ್ 12, 100 ಡಿವೈಡೆಡ್ ಬೈ 100 ಅಂದರೆ 1 ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ 5 ಇಂಟು 0 0 ಪ್ಲಸ್ 12 1 12. ಸೊ ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 12%. ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 12%. ಇಲ್ಲಿ ಬರ್ಕೊಳ್ತಾ ಹೋಗೋಣ, ಕಾಸ್ಟ್ ಆಫ್ ಕ್ಯಾಪಿಟಲ್ 12%. ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ಅಥವಾ ಸೆಕೆಂಡ್ ಸೀರಿಯಲ್ ನಂಬರ್, ಪ್ರಪೋರ್ಷನ್ ಆಫ್ ಡೆಟ್ ಬಂದುಬಿಟ್ಟು 10 ಕೊಟ್ಟಿದ್ದಾರೆ. ಓಕೆನಾ? ಪ್ರಪೋರ್ಷನ್ ಆಫ್ ಡೆಟ್ ಈಸ್ 10. ಹಾಗಾದರೆ ಡೆಟ್ 10 ಆದರೆ ಈಕ್ವಿಟಿ ಬಂದುಬಿಟ್ಟು 90 ಆಗುತ್ತೆ. ಸೊ ದೆನ್ ಕಾಸ್ಟ್ ಆಫ್ ಡೆಟ್ 12,
ಕಾಸ್ಟ್ ಆಫ್ ಡೆಟ್ 5 ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಈಕ್ವಿಟಿ 12 ಕೊಟ್ಟಿದ್ದಾರೆ. 5 and 12 ಹಾಕೊಳ್ತಾ ಹೋಗೋಣ. 5, 12. ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. KO is equal to, that is KD ಫಾರ್ಮುಲಾ, that is KD ಬಂದು 5 ಇದೆ, ಬರ್ಕೊಳ್ತಾ ಹೋಗೋಣ. 5 D divided by V, that is debt divided by V ಅಂದರೆ 10 divided by 100, 10 divided by 100 plus KE, that is 12 ಸೇಮ್ ಇದೆ, of S divided by V, that is 90 divided by 100. V ಅಂದರೆ ಟೋಟಲ್ ವ್ಯಾಲ್ಯೂ ಅಂತ, ಓಕೆನಾ. ಸೊ ಹಾಗಾದರೆ 5 ಹಾಗೆ ಬರ್ಕೊಳ್ಳೋಣ. 10 divided by 100 ಅಂದರೆ 10 divided by 100, that is 0.1 plus 12 ಹಾಗೆ ಬರ್ಕೊಳ್ಳೋಣ. 90 divided by 100 ಅಂದರೆ that is 0.9. ಸೊ 90 divided by 100, 0.9. ಸೊ 5 into 0.1 ಅಂದರೆ 5 into 0.1, that is 0.5 plus 12 into 0.9 ಅಂದರೆ 12 into 0.9, that is 10.8. ಓಕೆ, 10.8. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ 11.3% ಸಿಗ್ತಾ ಹೋಗುತ್ತೆ, that is KO. ಸೊ ಸೆಕೆಂಡ್ ಸಿಚುವೇಷನಲ್ಲಿ ನಮಗೆ 11.3% ಸಿಗ್ತಾ ಹೋಗುತ್ತೆ. ಸೊ ಈ ಥರ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು ರಿಮೇನ್ ಆಗಿರೋದನ್ನ. ನೆಕ್ಸ್ಟ್ ಥರ್ಡ್ ಒನ್ ಈಸ್, ದಟ್ ಈಸ್ 20 ಕೇಳಿದ್ದಾರೆ. 20 ಇಸ್ ದ ಡೆಟ್ನ ಪ್ರಪೋರ್ಷನ್ ಹಾಕೊಳ್ಳೋಣ. 20. ಸೊ ಡೆಟ್ 20 ಆದರೆ ಈಕ್ವಿಟಿ ಬಂದು 80 ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಡೆಟ್ ಬಂದು 5 ಇದೆ, ಕಾಸ್ಟ್ ಆಫ್ ಡೆಟ್ 5. ನೆಕ್ಸ್ಟ್ 12.5 ಈಕ್ವಿಟಿ, 12.5. ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ KO is equal to, ಕಾಸ್ಟ್ ಆಫ್ ಡೆಟ್ ಈಸ್ 5 of 20 divided by 100 plus 12.5 ಇದೆ ಈಕ್ವಿಟಿ, 12.5 of 80 divided by 100. So 5 of 0.2 plus 12.5 of 0.8. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು ಈಸಿಯಾಗಿ. 80 divided by 100 ಅಂದರೆ ದಟ್ ಈಸ್ ಅಂಡರ್ಸ್ಟುಡ್ 0.8 ಅಂತ. ಸೊ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 80 divided by 100, ದಟ್ ಈಸ್ 0.8. ಸೊ ಹಾಗಾದರೆ 5 into 0.2, that is 1 ಹಾಕೊಳ್ತಾ ಹೋಗೋಣ. 1 plus 12.5 into 8, 12.5 into 0.8, that is 10. okay, 10 is equal to 11%. okay, this is cost of capital, 11%. okay, then fourth situation ಬಂದರೆ 30 ಕೊಟ್ಟಿದ್ದಾರೆ, that is proportion of debt. 30 ಇದ್ದಾಗ ಈಕ್ವಿಟಿಯ ಪ್ರಪೋರ್ಷನ್ ಬಂದ್ಬಿಟ್ಟು 70 ಇರುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಸಿಚುವೇಷನಲ್ಲಿ 5.5 ಆ್ಯಂಡ್ 13 ಕೊಟ್ಟಿದ್ದಾರೆ, ಹಾಕೋಣ. 5.5 ದೆನ್ 13. KO is equal to, that is 5.5 KD then 30 by 100. okay, 30 by 100 plus 13, 70 by 100. okay, 30 by 100 ಅಂದರೆ ದಟ್ ಈಸ್ ಇಲ್ಲೇ ಬರ್ಕೊಳ್ಳೋಣ. 5.5 of 0.3 plus 13 of 0.7. ಓಕೆ, ಹಾಗಾದರೆ 5.5 into 0.3 ಅಂದರೆ 5.5 into 0.3, ದಟ್ ಈಸ್ 1.65. then 13 into 0.7, 13 into 0.7, that is 9.1 plus 9.1. so 1.65 plus 9.1 ಮಾಡ್ಕೊಂಡ್ರೆ ನಮಗೆ 10.75 ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ ಫೋರ್ ಸಿಚುವೇಷನ್, 10.75%. ಸೊ ಹಾಕೋಣ 10.75 ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ದೆನ್ ಫಿಫ್ತ್ ಸಿಚುವೇಷನಲ್ಲಿ 40 ಕೊಟ್ಟಿದ್ದಾರೆ ಡೆಟ್ನ ಪ್ರಪೋರ್ಷನ್. ಹಾಗಾದರೆ ಈಕ್ವಿಟಿಯ ಪ್ರಪೋರ್ಷನ್ ಒಂದು 60 ಆಗುತ್ತೆ. 60 plus 40, ದಟ್ ಈಸ್ 100. ಓಕೆ, 40 ಇದ್ದಾಗ 6 ಮತ್ತು 14 ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಡೆಟ್ ಆ್ಯಂಡ್ ಕಾಸ್ಟ್ ಆಫ್ ಈಕ್ವಿಟಿ ಬರ್ಕೋಣ. 6 ಆ್ಯಂಡ್ ದೆನ್ 14 ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ KO is equal to 6 of 40 by 100 plus 14 of 60 by 100. ಓಕೆ, ಸೊ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. 40 ಅಂದರೆ ದಟ್ ಈಸ್ D, that is proportion of debt.
divided by 100 is total value. Next 60 means yes, that is proportion of equity divided by total value. 6 ಬಂದ್ಬಿಟ್ಟು ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಈಕ್ವಿಟಿ ಬಂದು 14. ಓಕೆನಾ? ಸೊ ಹಾಗಾದರೆ ಇಲ್ಲೇ ಬರ್ಕೊಳ್ಳೋಣ. 6 of 0.4 plus 14 of 0.6. ಓಕೆ, 6 of 0.4 ಅಂತ ಬಂದರೆ ದಟ್ ಈಸ್ 2.4 ಬರುತ್ತೆ, ಪ್ಲಸ್ 14 ಇಂಟು 0.6 ಮಾಡಿದ್ರೆ ನಮಗೆ 8.4 ಬರುತ್ತೆ. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ನಮಗೆ 2.4 ಪ್ಲಸ್ 8.4 ಮಾಡ್ಕೊಂಡು ನಮಗೆ 10.8% ಸಿಗ್ತಾ ಹೋಗುತ್ತೆ. ದಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ 10.8%. ಹಾಕೋಣ 10.8% ಫಾರ್ಮ್ಯಾಟಲ್ಲಿ 10.8. ಓಕೆ, ನೆಕ್ಸ್ಟ್ ಫಿಫ್ತ್ ಸಿಚುಯೇಷನಲ್ಲಿ ಎಕ್ಸ್ಕ್ಯೂಸ್ ಮಿ. ಓಕೆ, ಸಿಕ್ಸ್ತ್ ಸಿಚುಯೇಷನ್. ಓಕೆ, ಸಿಕ್ಸ್ತ್ ಸಿಚುಯೇಷನ್ 1 2 3 4 5 6. ಸೊ 50. ಓಕೆ, ಕಾಸ್ಟ್ ಆಫ್ ಡೆಟ್ ಈಸ್, ಸೊ ಪ್ರಪೋರ್ಷನ್ ಆಫ್ ಡೆಟ್ ಈಸ್ 50, ಪ್ರಪೋರ್ಷನ್ ಆಫ್ ಈಕ್ವಿಟಿ ಈಸ್ 50. ಸೊ ಆಗಿದ್ದಾಗ 6.5 ಕಾಸ್ಟ್ ಆಫ್ ಡೆಟ್, 16 ಬಂದು ಕಾಸ್ಟ್ ಆಫ್ ಈಕ್ವಿಟಿ ಕೇಳಿದ್ದಾರೆ. 6.5 ಆ್ಯಂಡ್ 16, 6.5 ಆ್ಯಂಡ್ 16. ಸೊ ಈಗಿದ್ದಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. KO is equal to, that is 6.5 of 50 divided by 100 of, then plus 16 of 50 divided by 100, same to same. Okay, is equal to 6.5 of 0.5 plus 16 of 0.5. Substitute ಮಾಡ್ಕೊಳ್ತಾ ಹೋಗೋಣ. 6.5 into 0.5, that is 3.25 plus 16 into 0.5, 16 into 0.5, sorry, 16 into 0.5, that is 8. Okay, 8. ಸೊ ಹಾಗಾದರೆ ಟೋಟಲ್ ಬಂದುಬಿಟ್ಟು 8 plus 3.25, that is 11.25%. Okay, 11.25. Then seventh situation, 60 ಇದ್ದಾಗ. ಓಕೆ, proportion of debt is 60, proportion of equity is 40. 60 plus 40, 100. Then cost of debt is 7, cost of equity is 20. Okay, 7 and 20. So substitute ಮಾಡ್ತಾ ಹೋಗೋಣ. KO is equal to 7 of 60 by 100 plus 20 of 40 by 100. ಸೊ ಹಂಗೂ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲೇ ಬರ್ಕೊಂಬಿಡಿ. 40 divided by 100, 60 divided by 100. ಸೊ ಆವಾಗ ಈ ಜಾಗಕ್ಕೆ ಇದನ್ನು ಹಾಕೊಳ್ತಾ ಹೋಗ್ಬೋದು. ಓಕೆನಾ? ಈಸ್ ಈಕ್ವಲ್ ಟು 7 into 0.6 plus 20 into 0.4. 7 ಆಗಿ ಬರ್ಕೋಬೇಕು. 60 by 100 ಅಂದರೆ 0.6 ಪ್ಲಸ್ 20, 40 divided by 100 ಅಂದರೆ 0.4. ಓಕೆ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 7 into 0.6, ದಟ್ ಈಸ್ 4.2 ಬರ್ಕೋಣ. 4.2 plus 20 into 0.4, 20 into 0.4, that is 8. So that is 12.2%. 12.2%. ಓಕೆ, ಸೊ ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಮಗೆ ಕೇವಲ ಒಂದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ಮಿಕ್ಕಿದನ್ನೆಲ್ಲ ಸೇಮ್ ಫಾರ್ಮೆಟಲ್ಲಿ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದಿಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ದ ಕಾಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ, ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ ಮೇಲೆ. ಸೊ ಹಾಗಾದರೆ ಕ್ವೆಶನ್ ನೋಡ್ಕೊಳ್ತಾ ಹೋಗೋಣ. ಕ್ವೆಶನ್ ಇಷ್ಟೇ ಇರೋದು. ಓಕೆ, ಕ್ವೆಶನ್ ಬಂದಿಷ್ಟಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ಮೀನ್ಸ್ ಕ್ಯಾಲ್ಕುಲೇಟ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದೇ ರಿಸ್ಕ್ ಅಸರ್ಟೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಆನ್ ದ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅವರೇ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಅದರಲ್ಲಿ ಮೋರ್ ರಿಸ್ಕ್ ಯಾವುದಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ನಾವು ಅದನ್ನು ಸಜೆಸ್ಟ್ ಮಾಡ್ತಾ ಹೋಗಬೇಕು. ಲಾಸ್ಟಲ್ಲಿ ನಾವು ಒಂದು ಲೈನ್ನ ಕನ್ಕ್ಲೂಷನ್ ಬರೀಲೇಬೇಕು. ದಟ್ ಈಸ್ ಯಾವ ಪ್ರಾಜೆಕ್ಟು ಕರೆಕ್ಟ್, ದಟ್ ಈಸ್ ಸೂಟಬಲ್ ಅಂತ. ಪ್ರಾಜೆಕ್ಟ್ ಎನ, ಪ್ರಾಜೆಕ್ಟ್ ಬಿನ ಅಂತ. ಸೊ ಕೊಟ್ಟಿದ್ದಾರೆ, ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ. ಸೊ ನಾವು ಕ್ವಶನ್ ಕರೆಕ್ಟಾಗಿದೆಯಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೋಬೇಕು ಒಂದ್ಸರಿ. ಯಾಕಂದರೆ ಪ್ರಾಬಬಿಲಿಟೀಸ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 1 ಬರಬೇಕು. ಓಕೆನಾ? ಸೊ ಆ್ಯಡ್ ಮಾಡ್ತಾ ಹೋಗೋಣ. 0.1 plus 0.3 plus 0.2 plus 0.2 plus 0.2.
ಸೊ 1 ಬಂದಿದೆ ಅಂದರೆ ಈ ಕ್ವಶನ್ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಸ್ವಲ್ಪ ಇದಾಯಿತು ಅಂದರೆ ಸೊ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. 0.1 1 2 3 4 5 6 7 8 9 10. ಸೊ 0.10 is equal to 1. ಸೊ ಇದು ಕೂಡ ಕರೆಕ್ಟಾಗಿದೆ. ಸೊ ಇದನ್ನು ಪ್ರಾಜೆಕ್ಟ್ ಎ ಮತ್ತು ಪ್ರಾಜೆಕ್ಟ್ ಬಿನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಅಂತ ನಾವು ಹೇಳ್ತಾ ಹೋಗಬೇಕು. ಸೊ ಹಾಗಾದರೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್. ಸೊ ಹಾಕೊಳ್ತಾ ಹೋಗೋಣ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಇದು ಬಂದ್ಬಿಟ್ಟು ಪ್ರಾಜೆಕ್ಟ್ ಎ. then this one is project B. okay, so first ಗೆ ನಾವು ಇಯರ್ಸ್ ಹಾಕೋಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿಲ್ಲ ಇಯರ್ಸ್, ಆದರೂ ನಾವು ಇಯರ್ಸ್ ಹಾಕೊಳ್ತಾ ಹೋಗಬೇಕು. ದಟ್ ಈಸ್ 1 2 3 4 5 ಇದೆ. ಸೊ 5 ಇಯರ್ಸ್ ಹಾಕೊಳ್ತಾ ಹೋಗೋಣ. 1 2 3 4 5. ದೆನ್ ಕ್ಯಾಶ್ ಫ್ಲೋ CF rupees. okay, ಕೊಟ್ಟಿದ್ದಾರೆ 2000. ಫಸ್ಟ್ ಇಯರ್ is 2000. ನೆಕ್ಸ್ಟ್ is 4000 6000 4000 6000. then 8000 10000. okay, 8000 10000. ಸೊ ನೆಕ್ಸ್ಟಿಗೆ ನಾವು ಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಅದಾದಮೇಲೆ ನಾವು ಪ್ರಾಬಬಿಲಿಟಿ ಹಾಕೋಬೇಕು. ಸೊ ಪ್ರಾಬಬಿಲಿಟಿನ ಹಂಗೆ ಮಾಡ್ಕೋಬೇಕು. ಸೊ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅಂದ್ರೇನು? ದಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. x minus x bar. ಸೊ ಹಾಗಾದರೆ ನಮಗೆ x, ದಿಸ್ ಈಸ್ ದ x. ಓಕೆ, x ಬಾರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. CFನ ನಾವು x ಅಂತ ಕನ್ಸಿಡರ್ ಮಾಡ್ಕೋಬೇಕು. x ಬಾರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. x ಬಾರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ದಟ್ ಈಸ್ ಟೋಟಲ್ ಆಫ್ ದಿಸ್ ಡಿವೈಡೆಡ್ ಬೈ ನಂಬರ್ ಆಫ್ ದಿಸ್. ಸೊ ಟೋಟಲ್ ಮಾಡ್ಕೊಳ್ಳೋದಾದರೆ 2000 ಪ್ಲಸ್ 4000 6000 ಪ್ಲಸ್ 6000 12000 ಪ್ಲಸ್ 8000 20000 ಪ್ಲಸ್ 10000 ದಟ್ ಈಸ್ 30000. ಓಕೆ, sigma x is equal to 30000. ಸೊ ಹಾಗಾದರೆ x bar is equal to sigma x divided by number of CFs, that is 30000 divided by 5. so 6000 is the x bar. okay, 6000 is x bar. ಈಗ x minus x bar ಮಾಡ್ಕೋಬೇಕು. x 2000, x bar 6000. 2000 minus 6000, that is minus 4000. 4000 minus 6000, that is minus 2000. 6000 minus 6000, that is 0. ಯಾಕಂದರೆ x minus x bar, x ಇದು, x bar ಇದು. 6 minus 6, that is 0. 8 minus 6, that is 2000. 10000 minus 6000, that is 4000. ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, ನೆಕ್ಸ್ಟ್ ನಾವು ಡಿ ಸ್ಕ್ವೇರ್ ಮಾಡಬೇಕು. ಓಕೆ, ಡಿ ಸ್ಕ್ವೇರ್ ಯಾವ ರೀತಿ? ಸೊ ದಟ್ ಈಸ್ ಡಿ ಇಂಟು ಡಿ. ಫಾರ್ ಎಕ್ಸಾಂಪಲ್ 4000 ಇಂಟು 4000, ದಟ್ ಈಸ್ ಮೈನಸ್ 4000 ಇಂಟು ಮೈನಸ್ 4000. ನಮಗೆ ಡಿ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಮಾಡ್ತಾ ಹೋಗೋಣ. ಮೈನಸ್ 4000 ಇಂಟು 4000, ದಟ್ ಈಸ್ 1 tens 100,000 10,000 lakh 10 lakh crore. 1 crore 60 lakh ಬಂದಿದೆ. ಹಾಗಾದರೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ದಟ್ ಈಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆನಾ? ದಟ್ ಈಸ್ 1 crore 60 lakh. ರೈಟ್, 1 crore 60 lakh. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ದೀವಿ. 4000 ಇಂಟು 4000, ದಟ್ ಈಸ್ ಡಿ ಸ್ಕ್ವೇರ್ 16 lakh ಬಂದಿದೆ. ಅದೇ ರೀತಿ 2000 ಇಂಟು 2000 ಮಾಡಿಕೊಂಡ್ರೆ ನಮಗೆ ದಟ್ ಈಸ್ 40 lakh ಬರ್ತಾ ಹೋಗುತ್ತೆ. ಹಾಕೋಣ 40 lakh. ಸೊ 0 ಇಂಟು 0, ದಟ್ ಈಸ್ 0. ಸೊ 2000 ಆಲ್ರೆಡಿ 2000 ಮಾಡಿದ್ದೀವಿ. ಸೊ ಸೇಮ್ ಬರುತ್ತೆ 40 lakh. ನೆಕ್ಸ್ಟ್ 4000 ಇಂಟು 4000, ದಟ್ ಈಸ್ 1 crore 60 lakh. ಓಕೆ, ದಿಸ್ ಇಸ್ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ. ಸೊ ಇಲ್ಲಿ ನಾವು ಪ್ರೊಬಬಿಲಿಟಿ ಹಾಕೋಬೇಕು. ಪ್ರೊಬಬಿಲಿಟಿಲಿ ಕೊಟ್ಟಿದ್ದಾರೆ. ದಟ್ ಈಸ್ 0.1 0.3 0.2 0.2 ಆ್ಯಂಡ್ 0.2. ಓಕೆ, 5 ಇಯರ್ಸಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಇವಾಗ 1 crore 60 lakh ಇಂಟು 0.1 ಮಾಡ್ಕೋಬೇಕು. 1 crore 60 lakh ಇಂಟು 0.1, ದಟ್ ಈಸ್ 16 lakh. ಓಕೆ, 16 lakh. ಸೊ ಇದು ಏನು ಅಂತಂದರೆ ದಟ್ ಈಸ್
ಪಿ ಡಿ ಸ್ಕ್ವೇರ್. ಹಾಗಾದರೆ ಪಿ ಇಂಟು ಡಿ ಸ್ಕ್ವೇರ್ ಮಾಡ್ಕೋಬೇಕು. ದಟ್ ಈಸ್ ಪ್ರೊಬಬಿಲಿಟಿ ಇಂಟು ಡಿ ಸ್ಕ್ವೇರ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪಿ ಡಿ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಓಕೆ, ದೆನ್ 40 lakh ಇಂಟು 0.3 ಅಂದರೆ 40 lakh ಇಂಟು 0.3 ದಟ್ ಈಸ್ 12 lakh. 12 lakh. ಓಕೆ, ಸೊ 0 ಇಂಟು 0.2 ದಟ್ ಈಸ್ 0. 0 ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 0 ಆಗಿರುತ್ತೆ. ಸೊ 40 lakh ಇಂಟು 0.2 ದಟ್ ಈಸ್ 40 lakh ಇಂಟು 0.2 ದಟ್ ಈಸ್ 8 lakh. 1 crore 60 lakh into 0.2. 1 crore 60 lakh into 0.2 that is 32 lakh. Okay, 32 lakh. ಸೊ ಹಾಗಾದರೆ ಇದಿಷ್ಟನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ ದಟ್ ಈಸ್ ಸಿಗ್ಮಾ ಪಿ ಡಿ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಸಿಗ್ಮಾ ಪಿ ಡಿ ಸ್ಕ್ವೇರ್ ಹಾಗಾದರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 16 lakh ಪ್ಲಸ್ 12 lakh ಪ್ಲಸ್ 8 lakh ಪ್ಲಸ್ 32 lakh ನಮಗೆ 68 lakh ಸಿಗ್ತಾ ಹೋಗುತ್ತೆ. ಓಕೆನಾ, 68 lakh is sigma PD square. ಹಾಗಾದ್ರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಪಿ ಡಿ ಸ್ಕ್ವೇರ್. ಓಕೆ, ಸಿಗ್ಮಾ ಪಿ ಡಿ ಸ್ಕ್ವೇರ್ ಅಂತ ಬಂದರೆ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 68 lakh ಅಂತ. ಸೊ 68 lakhನ ಸ್ಕ್ವೇರ್ ರೂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? 68 lakh ಮತ್ತು ಸ್ಕ್ವೇರ್ ರೂಟ್ನ ಸಿಂಬಲ್ ಒತ್ತಿದ್ರೆ ಸಾಕು, ನಮಗೆ ಸ್ಕ್ವೇರ್ ರೂಟ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ 2607.68. ಓಕೆ, ಬರ್ಕೊಳ್ತಾ ಹೋಗೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 2607.68. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪ್ರಾಜೆಕ್ಟ್ ಎ. ಓಕೆ, ಇಷ್ಟೇ ಸಿಂಪಲಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಸೇಮ್ ಮೆಥಡಲ್ಲಿ ಪ್ರಾಜೆಕ್ಟ್ ಬಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ತಾ ಹೋಗುತ್ತೆ. ಅದನ್ನು ಕಂಪೇರ್ ಮಾಡ್ಕೋಬೇಕು. ಸೊ ಹಾಗಾದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೋಡ್ಕೊಳ್ತಾ ಹೋಗೋಣ. ದಟ್ ಈಸ್ ಸೇಮ್ 1 2 3 4 5 years. ದೆನ್ ಸಿ ಎಫ್ ದಟ್ ಈಸ್ ರುಪೀಸ್ ಕನ್ಸಿಡರ್ಡ್ ಆಸ್ ಎಕ್ಸ್. ಸೇಮ್ ಕ್ಯಾಶ್ ಇನ್ಫ್ಲೋಸ್ ಇದೆ. 2000 4000 2000 4000 6000 ಆ್ಯಂಡ್ ದೆನ್ 8000 ಆ್ಯಂಡ್ ದೆನ್ 10,000. ಓಕೆ, ದೆನ್ ನಮಗೆ ಡಿ ಬೇಕು. ಡಿ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಹಾಗಾದರೆ ನಮಗೆ ಎಕ್ಸ್ ಗೊತ್ತು, ಎಕ್ಸ್ ಬಾರ್ ಗೊತ್ತಿಲ್ಲ. ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಇದನ್ನು ನಾವು ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ದಟ್ ಈಸ್ ಸೇಮ್ 30,000 ಬರ್ತಾ ಹೋಗುತ್ತೆ. ಓಕೆ, ಸೊ ಫೈನಲ್ ಎಕ್ಸಾಮಲ್ಲಿ ಈಸಿ ಆಗಲಿ ಅಂತ ಸೇಮ್ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಎಷ್ಟೊಂದು ಕ್ಯಾಲ್ಕುಲೇಟ್ ಮಾಡೋದು ತಪ್ಪುತ್ತೆ, ಯಾಕಂದರೆ ಸೇಮ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ, ಸೇಮ್ ಬಂದಿರುತ್ತೆ. ಹಾಗಾದರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಈಸ್ ಈಕ್ವಲ್ ಟು 30,000 ಡಿವೈಡೆಡ್ ಬೈ 5 ಮಾಡಿಕೊಂಡ್ರೆ ಸೇಮ್ 6,000 ಬರ್ತಾ ಹೋಗುತ್ತೆ. ಸೇಮ್ 6,000. ಹಾಗಾದರೆ ಇದು ಕೂಡ ಸೇಮ್ ಬರ್ತಾ ಹೋಗುತ್ತೆ. ಸೊ ಇದನ್ನು ಕಾಪಿ ಮಾಡ್ಕೊಳ್ತಾ ಹೋಗಿ -4,000 -2,000 0 2,000 ದೆನ್ 4,000. ಓಕೆ, ಹಾಗಾದರೆ ಡಿ ಸ್ಕ್ವೇರ್ ಕೂಡ ಸೇಮ್ ಬರ್ತಾ ಹೋಗುತ್ತೆ. ದಟ್ ಈಸ್ ಡಿ ಇಂಟು ಡಿ. ಇಲ್ಲಿರುವಂಥ ಡಿನ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಇದು ಕೂಡ ಸೇಮ್ ಬರ್ತಾ ಹೋಗುತ್ತೆ. ಹಾಕೋಣ 1 crore 60 lakh, then 40 lakh, after that 0, then 40 lakh, then 1 crore 60 lakh. Okay, then P. ಸೊ ಇಲ್ಲಿಂದ ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು, ಯಾಕಂದರೆ ಇಲ್ಲಿ ಕಾಪಿ ಪೇಸ್ಟ್ ಬರೋದಿಲ್ಲ, ಯಾಕಂದರೆ ಪ್ರಾಬಬಿಲಿಟೀಸ್ ಚೇಂಜ್ ಇರುತ್ತೆ. ಸೊ ಇಲ್ಲಿವರೆಗೂ ಸೇಮ್ ಮಾಡ್ಕೋಬೇಕು. ಸೊ ಪ್ರಾಬಬಿಲಿಟೀಸ್ ಇಲ್ಲಿ ಚೇಂಜ್ ಇದೆ. ಹಾಕೋಣ 0.1 0.2 0.4 0.2 ಆ್ಯಂಡ್ 0.1 ಇದನ್ನು ಇಲ್ಲಿ ಹಾಕೋಬೇಕು. ಓಕೆನಾ, ಸೊ ಇವಾಗ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ 1 crore 60 lakh ಇಂಟು 0.1 ಇದೆ. ಇಲ್ಲೂ 1 crore 60 lakh ಇಂಟು 0.1 ಇದೆ. ಹಾಗಾದರೆ ಇದೇ ಬರುತ್ತೆ. ದಟ್ ಈಸ್ ಪಿ ಡಿ ಸ್ಕ್ವೇರ್ ಪ್ರಾಬಬಿಲಿಟಿ ಇಂಟು ಡಿ ಸ್ಕ್ವೇರ್. ಹಾಗಾದರೆ ಇಲ್ಲೂ ಕೂಡ 16 lakh ಬರುತ್ತೆ. ನೆಕ್ಸ್ಟ್ ಇಲ್ಲಿ 40 lakh ಇಂಟು 0.3 ಇದೆ. ಇಲ್ಲಿ 40 lakh ಇಂಟು 0.2 ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. 40 lakh ಇಂಟು 0.2 ಮಾಡ್ಕೊಂಡು ನಮಗೆ 8 lakh ಸಿಗ್ತಾ ಹೋಗುತ್ತೆ. ಬರ್ಕೊಳ್ಳೋಣ ಇಲ್ಲಿ 8 lakh. ಸೊ 0 ಇಂಟು 0.4 ಇಟ್ ಈಸ್ 0. ಸೊ 40 lakh ಇಂಟು 0.2 ದಟ್ ಈಸ್ ಇಲ್ಲಿ ಮಾಡ್ಕೊಂಡಿದ್ದೀವಿ 40 lakh ಇಂಟು 0.2 8 lakh. ಇದು ಸೇಮ್. ದೆನ್ 1 crore 60 lakh ಇಂಟು 0.1 ಇಲ್ಲೂ ಮಾಡ್ಕೊಂಡಿದ್ದೀವಿ 1 crore 60 lakh ಇಂಟು 0.1. ಆನ್ಸರ್ ಎಲ್ಲನೂ ಕೂಡ ಕ್ವಶನಲ್ಲಿ ಇರುತ್ತೆ. ನಾವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಬೇಕು, ಯಾಕಂದರೆ ಎಕ್ಸಾಮಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ಫಾಸ್ಟಾಗಿ ಮಾಡ್ಕೊಳ್ತಾ ಹೋಗಬೇಕು. ಸೊ ದಟ್ ಈಸ್ ಸೇಮ್ 16 lakh. ಸೊ ಇದನ್ನು ನಾವು ಟೋಟಲ್ ಮಾಡಿದ್ರೆ ನಮಗೆ ಸಿಗ್ಮಾ ಪಿ ಡಿ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಸಿಗ್ಮಾ ಪಿ ಡಿ ಸ್ಕ್ವೇರ್ 16 lakh
ಸೊ ಓಕೆ 16 ಪ್ಲಸ್ 8 ಪ್ಲಸ್ 16 ಪ್ಲಸ್ 8 ದಟ್ ಈಸ್ 48, ದಟ್ ಈಸ್ 48 ಲ್ಯಾಕ್ ಆಗುತ್ತೆ. ಸೊ ದಿಟ್ ಈಸ್ ಸಿಗ್ಮಾ ಪಿ ಡಿ ಸ್ಕ್ವೇರ್. ಹಾಗಾದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಬಂದ್ಬಿಟ್ಟು ದಟ್ ಈಸ್ ಸಿಗ್ಮಾ ಪಿ ಡಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಪಿ ಡಿ ಸ್ಕ್ವೇರ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಇದು ಈಗೂ ಕೂಡ ಡಿನೋಟ್ ಮಾಡ್ತಾ ಹೋಗ್ತಾರೆ. ಎಸ್ ಡಿ ಈಸ್ ಈಕ್ವಲ್ ಟು ಪಿ ಡಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 48 ಲ್ಯಾಕ್. ದಟ್ ಈಸ್ 48 ಲ್ಯಾಕ್ನ ಸ್ಕ್ವೇರ್ ರೂಟ್ 2190 ಬರುತ್ತೆ. ಸೊ 2190.89, 2190.89 ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪ್ರಾಜೆಕ್ಟ್ ಬಿ. ಹಾಗಾದರೆ ಇವೆರಡನ್ನ ಕಂಪೇರ್ ಮಾಡಬೇಕು. ಇವಾಗ ಯಾವುದು ಮೋರ್ ರಿಸ್ಕಿ ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವುದು ಜಾಸ್ತಿ ಇರುತ್ತೋ ಅದೇ ಮೋರ್ ರಿಸ್ಕಿ ಆಗಿರುತ್ತೆ. ಓಕೆ, ದೆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ್ದು ಜಾಸ್ತಿ ಇದೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ 2600 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 2190 ಇದೆ. ಹಾಗಾದರೆ 2600 ಜಾಸ್ತಿನ 2100 ಜಾಸ್ತಿನ? 2600 ಜಾಸ್ತಿ ಇರೋದ್ರಿಂದ ಪ್ರಾಜೆಕ್ಟ್ ಎ ಈಸ್ ಮೋರ್ ರಿಸ್ಕಿಯರ್ ದ್ಯಾನ್ ಪ್ರಾಜೆಕ್ಟ್ ಬಿ ಅಂತ ನಾವು ಕನ್ಕ್ಲೂಷನ್ ಬರಿತಾ ಹೋಗಬೇಕು. ಸೊ ಕನ್ಕ್ಲೂಷನ್ ವೆರಿ ಇಂಪಾರ್ಟೆಂಟ್ ಅಥವಾ ಸಜೆಷನ್ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಜೆಕ್ಟ್ ಎ ಈಸ್ ಮೋರ್ ರಿಸ್ಕಿಯರ್ ದ್ಯಾನ್ ಪ್ರಾಜೆಕ್ಟ್ ಬಿ. ಓಕೆ, ಈ ಥರ ನಾವು ಕನ್ಕ್ಲೂಡ್ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು ಮಾಡೋದು ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ ಇರುತ್ತೆ, ಮೈಂಡ್ ಓಡಿಸಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದರೆ 12 ಮಾರ್ಕ್ಸ್ನಲ್ಲಿ ಸೊ 2 ಕ್ವೆಶನ್ ನಮಗೆ ಥಿಯರಿ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ಫಾರ್ಮೆಟಲ್ಲಿ ಕೇಳಿರುತ್ತೋ ಅದೇ ಫಾರ್ಮೆಟಲ್ಲಿ ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಚಾಪ್ಟರಲ್ಲಿ ನಾವು ಥಿಯರಿನ ಓದ್ಕೊಂಡಿರಬೇಕು. ಸೊ ಇದು ಬಂದುಬಿಟ್ಟು ಮರ್ಜಸ್ ಆ್ಯಂಡ್ ಅಕ್ವಿಸಿಷನ್ ಈ ಚಾಪ್ಟರ್ದು. ಸೊ ಇದು ಬಂದುಬಿಟ್ಟು ಎಥಿಕಲ್ ಆ್ಯಂಡ್ ಗವರ್ನೆನ್ಸ್ ಚಾಪ್ಟರ್ದು ಆ್ಯಂಡ್ ಗವರ್ನೆನ್ಸ್. ಓಕೆ, ಈ ಚಾಪ್ಟರ್ನ ನಾವು ಓದ್ಕೊಳ್ತಾ ಹೋಗಬೇಕು. ಯಾಕಂದರೆ 12 ಮಾರ್ಕ್ಸ್ ತಗೊಳ್ಳೋದ್ರಿಂದ ಸೊ ಅಟ್ಲೀಸ್ಟ್ 10 ಮಾರ್ಕ್ಸ್ ಕೊಡ್ತಾರೆ. ಯಾವುದಾದ್ರೂ ನಮಗೆ ಪ್ರಾಬ್ಲಮ್ ಗೊತ್ತಾಗಿಲ್ಲ ಅಂದರೆ ಥಿಯರಿ ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ given the following information about ABC Limited. ABC Limited na information ಕೊಟ್ಟಿದ್ದಾರಂತೆ. show the effect of the dividend policy on the market price of its share. ಸೊ ಡಿವಿಡೆಂಡ್ ಪಾಲಿಸಿ ಮಾರ್ಕೆಟ್ ಪ್ರೈಸ್ ಶೇರ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಶೋ ಮಾಡಬೇಕಂತೆ ಯೂಸಿಂಗ್ ವಾಲ್ಟರ್ಸ್ ಮಾಡಲ್ನ ಯೂಸ್ ಮಾಡಿಕೊಂಡು ಶೋ ಮಾಡಬೇಕಂತೆ. ಹಾಗಾದರೆ ವಾಲ್ಟರ್ಸ್ ನಾವು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಬರುತ್ತೆ, ವಾಲ್ಟರ್ಸ್ ಆ್ಯಂಡ್ ಗಾರ್ಡನ್ ಮಾಡೆಲ್. ಸೊ ವಾಲ್ಟರ್ ಮಾಡೆಲ್ಗೂ ಗಾರ್ಡನ್ ಮಾಡೆಲ್ ಫಾರ್ಮುಲಾಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾದರೆ ವಾಲ್ಟರ್ ಮಾಡೆಲ್ ಕೊಟ್ಟಿದ್ದಾರೆ, ಗಾರ್ಡನ್ ಮಾಡೆಲ್ ಕೊಟ್ಟಿದ್ದಾರೆ ಅಂತ ನಾವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ದೆನ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಕೊಟ್ಟಿದ್ದಾರೆ, ದಟ್ ಈಸ್ 12. ಎಲ್ಲ ಒಂದು ಸಿಚುಯೇಷನ್ಗೂ ಈ ಒಂದು 12% ಚೇಂಜಸ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆನಾ, ರಿಮೈನ್ಸ್ ಕಾನ್ಸ್ಟೆಂಟ್. ದೆನ್ ಅರ್ನಿಂಗ್ ಪರ್ ಶೇರ್ 8 rupees, ಇದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ರೇಟ್ ಆಫ್ ರಿಟರ್ನ್ 15%, ಇದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾದರೆ ಏನು ಚೇಂಜಸ್ ಆಗುತ್ತೆ ಅಂದರೆ ಶೋ ದ ಎಫೆಕ್ಟ್ ಆಫ್ ಡಿಫ್ರೆಂಟ್ ಡಿವಿಡೆಂಡ್ ಪಾಲಿಸೀಸ್ ಆನ್ ದ ಶೇರ್ ವ್ಯಾಲ್ಯೂ ಆಫ್ ಫರ್ಮ್ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 0%, 25% ಆ್ಯಂಡ್ 50%. ಡಿವಿಡೆಂಡ್ ಪೇಔಟ್ ರೇಷಿಯೋ 0 ಇದ್ದಾಗ ಇವು ಮೂರನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಎಷ್ಟು ನಮಗೆ ಶೇರ್ ಪ್ರೈಸ್ ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಹಂಗೆ 25% ಇದ್ದಾಗ ಇವು ಮೂರನ್ನು ಯೂಸ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. 50% ಇದ್ದಾಗ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. 3 ಸಿಚುಯೇಷನ್, 3 ಡಿಫ್ರೆಂಟ್ ಡಿವಿಡೆಂಡ್ ಪೇಔಟ್ ರೇಷಿಯೋ, 3 ಡಿಫ್ರೆಂಟ್ ಡಿವಿಡೆಂಡ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಏನನ್ನು? ಮಾರ್ಕೆಟ್ ಪ್ರೈಸ್ ಶೇರ್ನ. ಸೊ ಹಾಗಾದರೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್. ಸೊ ನಾವು ಕ್ವಶನಲ್ಲಿ ಒಂದು ನೋಡ್ಕೋಬೇಕಾಗುತ್ತೆ. ಅಸ್ಯೂಮ್ಡ್ ರೇಟ್ ಆಫ್ ರಿಟರ್ನ್ ಇದೆಯಲ್ಲ, ಇದು 15%. ಕೆಲವೊಂದರಲ್ಲಿ ಮೋರ್ ದೆನ್ ಕೊಟ್ಟಿರ್ತಾರೆ, ಅಂದರೆ ಕೆಲವೊಂದಕ್ಕೆ 15%, 12%, 13% ಅಂತ 3 ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 12% ಆ್ಯಂಡ್ 18%. ಅವಾಗಿದ್ದಾಗ ನಾವು 3 ರಿಟರ್ನಿಗೆ ಚೇಂಜ್ ಮಾಡ್ಕೋಬೇಕು, 3 ಡಿವಿಡೆಂಡಿಗೆ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ 15% ಒಂದೇ ಕೊಟ್ಟಿರೋದ್ರಿಂದ ಇದೊಂದಕ್ಕೆ ಮಾಡಬೇಕಾಗುತ್ತೆ. ಸೊ ಇದು ಈಸಿಯಾಗಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಈ ಥರ ಕೊಟ್ಟರೆ ನಾವು 3 ಮೆಥಡಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ದಟ್ ಈಸ್ 3 ಕಾಲಮ್ ಎಕ್ಸ್ಟ್ರಾ ಹಾಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಬಂದು ಇಷ್ಟೇ ಬರೋದು. ಸೊ ಇದರಲ್ಲಿ ನಾವು ಡಿವಿಡೆಂಡ್ ಪೇಔಟ್ ರೇಷಿಯೋನ ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ 3 ಕಾಲಮ್ ಇದೆ. 3ರಲ್ಲಿ ಒಂದು 0 ಡಿವಿಡೆಂಡ್ಗೆ, ಇನ್ನೊಂದು 25% ಡಿವಿಡೆಂಡ್ಗೆ, ಇನ್ನೊಂದು 50% ಡಿವಿಡೆಂಡ್ ಪೇಔಟ್ ರೇಷಿಯೋಗೆ. ಓಕೆನಾ.
ಸೊ ಹಾಗಾದರೆ ಹೆಡ್ಡಿಂಗ್ ಹಾಕೊಳ್ತಾ ಹೋಗೋಣ. ಸ್ಟೇಟ್ಮೆಂಟ್ ಆಫ್ ಮಾರ್ಕೆಟ್ ಪ್ರೈಸ್ using ವಾಲ್ಟರ್ಸ್ ಮಾಡೆಲ್. ಹಾಗಾದರೆ ವಾಲ್ಟರ್ ಮಾಡೆಲ್ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ದಟ್ ಈಸ್ ಕೇಸ್ 1ನಲ್ಲಿ. ಸೊ ಕೇಸ್ 3 ಕೊಟ್ಟಿದ್ದಾರೆ ನಮಗೆ, ಕೇಸ್ 2 ದೆನ್ ಕೇಸ್ 3. ಹಾಗಾದರೆ ಕೇಸ್ 1ನಲ್ಲಿ ಏನೇನಿರುತ್ತೆ ಅಂದರೆ ದಟ್ ಈಸ್ KE 12% ಆಗೇ ಇರುತ್ತೆ. ಅರ್ನಿಂಗ್ ಪರ್ ಶೇರ್ ದಟ್ ಈಸ್ E 8 ರೂಪೀಸ್ ಆಗೇ ಇರುತ್ತೆ. ರೇಟ್ ಆಫ್ ರಿಟರ್ನ್ ದಟ್ ಈಸ್ R 15% ಆಗೇ ಇರುತ್ತೆ. ಆದರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾತ್ರ ಚೇಂಜ್ ಆಗುತ್ತೆ, ದಟ್ ಈಸ್ 0%. ಸೊ ಇವೆಲ್ಲದಕ್ಕೂ ಕೂಡ ಇವು 3 ಸೇಮ್ ಇರುತ್ತೆ, ಇದೊಂದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ KE is equal to 12%, E is equal to 8 rupees, R is equal to 15% and D is equal to 25%. Okay, 25%. Then KE is equal to 12, E is equal to rupees 8, R is equal to 15% and D is equal to 50%. Okay, ಇಲ್ಲಿದೆಲ್ಲ 50%. ಸೊ ಹಾಗೆ 3 ಕಂಡೀಷನಿಗೆ 3 ಕಾಲಮ್. ಓಕೆನಾ? ಅದೇ ಏನಾದರೂ ರಿಟರ್ನ್ ಕೇಳಿದರೆ, ರೇಟ್ ಆಫ್ ರಿಟರ್ನ್ 3 ಕೇಳಿದ್ದು, ಇದು 3 ಕೇಳಿದರೆ, ಆ ಟೈಮಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕೊಂಡಿದ್ದೀವಲ್ಲ ಈ ಥರ 15 ಇಲ್ಲಿ ಹಾಕೋಬೇಕಿತ್ತು, ಈ 15 ಜಾಗದಲ್ಲಿ 12 ಹಾಕೋಬೇಕಿತ್ತು, ಈ 15 ಜಾಗದಲ್ಲಿ 18 ಹಾಕೋಬೇಕಿತ್ತು. ಈ D ಏನಿದೆ ಅದನ್ನು ನಾವು ಇಲ್ಲಿ 3 ಕಾಲಮ್ ಆಗಿ 3 ರೋ ಆಗಿ ಡಿವೈಡ್ ಮಾಡ್ಕೋಬೇಕಿತ್ತು. ಆವಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ರೇಟ್ ಆಫ್ ರಿಟರ್ನ್ ಒಂದೇ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾತ್ರ ಚೇಂಜ್ ಆಗಿದೆ. ಸೊ ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ದೆನ್ ಫಾರ್ಮ್ಯಾಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಮಾರ್ಕೆಟ್ ಪ್ರೈಸ್ ಶೇರ್ನ. ಹಾಗಾದರೆ ಯಾವ ರೀತಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಡಿವಿಡೆಂಡ್ ಪೇಔಟ್ ರೇಷಿಯೋ, ಓಕೆ, DPR is equal to 0%. ಇಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ. ಸೊ ಹಾಗಾದರೆ DPR ಡಿವಿಡೆಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದರೆ ನಮಗೆ DPR ಕೊಟ್ಟಿದ್ದಾರೆ, E ಕೊಟ್ಟಿದ್ದಾರೆ, EPS ಇಂಟು DPR ನಾವು ಮಾಡ್ಕೋಬೇಕು. ದಟ್ ಈಸ್ EPS ಮೀನ್ಸ್ ಅರ್ನಿಂಗ್ ಪರ್ ಶೇರ್ 8 ರೂಪೀಸ್ ಇದೆ, ಹಾಕೋಣ 8 ರೂಪೀಸ್ ಇಂಟು 0% ಅಂತೆ. ಸೊ 8 ರೂಪೀಸಲ್ಲಿ 0% ಅಂದರೆ 0 ರೂಪೀಸೇ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಕಂಡೀಷನಲ್ಲಿ ಡಿವಿಡೆಂಡ್ ಈಸ್ 0 ರೂಪೀಸ್. ಓಕೆ, ಹಾಗಾದರೆ ಸೆಕೆಂಡ್ ಕಂಡೀಷನ್ ನೋಡ್ತಾ ಹೋಗೋಣ. DPR ಬಂದುಬಿಟ್ಟು ದಟ್ ಈಸ್ ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಇದೆ. ಹಾಗಾದರೆ D is equal to EPS ಇಂಟು DPR. ಸೊ EPS ಬಂದುಬಿಟ್ಟು 8 ರೂಪೀಸ್ ಇದೆ ಇಂಟು 25%. ಸೊ 8 ರೂಪೀಸಲ್ಲಿ 25% ಅಂದರೆ ₹2. D ಬಂದುಬಿಟ್ಟು ಸೆಕೆಂಡ್ ಕಂಡೀಷನಲ್ಲಿ 2 ರೂಪೀಸ್ ಆಗ್ತಾ ಹೋಗುತ್ತಂತೆ. ಹಾಗಾದರೆ ಸಿ ಕಂಡೀಷನಲ್ಲಿ ನೋಡ್ತಾ ಹೋಗೋಣ. DPR ಬಂದುಬಿಟ್ಟು ದಟ್ ಈಸ್ 50% ಇದೆ, 50%. ದಟ್ ಈಸ್ D is equal to EPS ಇಂಟು DPR ಹಾಕೋಬೇಕು. ದಟ್ ಈಸ್ 8 ರೂಪೀಸ್ ಇಂಟು 50% ಅಂತೆ. ಹಾಗಾದರೆ 8 ರೂಪೀಸಲ್ಲಿ 15% ಅಂದರೆ ಆಫ್ ಅಂದರೆ 4 ರೂಪೀಸ್. D is equal to ₹4. ಓಕೆ, ಈ ರೀತಿಯಾಗಿ ನಾವು ಡಿವಿಡೆಂಡ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ನಮಗೆ DPR ಮಾತ್ರ ಕೊಟ್ಟಿರ್ತಾರೆ. DPR ಅಂದರೆ ದಟ್ ಈಸ್ ಡಿವಿಡೆಂಡ್ ಪೇಔಟ್ ರೇಷಿಯೋ, ಇದನ್ನು ಕೊಟ್ಟಿದ್ದಾರೆ ನಮಗೆ. ನಾವು ಡಿವಿಡೆಂಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇದಾದಮೇಲೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಫಸ್ಟಿಗೆ ನೀವು ಇಲ್ಲಿ ಹೆಡ್ಡಿಂಗ್ ಹಾಕೊಳ್ತೀರಲ್ಲ, ಹೆಡ್ಡಿಂಗ್ ಆದಮೇಲೆ ಕೆಳಗಡೆ ಜಾಗ ಇರುತ್ತಲ್ಲ, ಈ ಜಾಗದಲ್ಲಿ ನೀವು ಫಾರ್ಮುಲಾ ಹಾಕೋಬಿಟ್ರಿ. ಫಾರ್ಮುಲಾ ಹಾಕೋಬಿಟ್ರೆ ಎಲ್ಲದಕ್ಕೂ ಅದೇ ಅಂತ ನಾವು ಡಿನೋಟ್ ಮಾಡಿದಾಗೆ. ಸೊ ಹಾಗಾದರೆ ಫಾರ್ಮುಲಾ ಇಲ್ಲ ಹಾಕೋಬೇಕಿತ್ತು, ನಾನು ಇಲ್ಲ ಹಾಕೋತೀನಿ ಈಗ. ಓಕೆ, P is equal to P ಅಂದರೆ ಮಾರ್ಕೆಟ್ ಪ್ರೈಸ್ ಶೇರ್, ಡಿವಿಡೆಂಡ್ ಪ್ಲಸ್ R ಡಿವೈಡೆಡ್ ಬೈ KE ಆಫ್ E minus D whole divided by KE. So this is the formula. ಓಕೆನಾ? ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಈ ಫಾರ್ಮುಲಾ ತಗೊಂಡು ಇಲ್ಲಿ P is equal to D ಅಂದರೆ ಡಿನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ 0. ದೆನ್ ಪ್ಲಸ್ R ಅಂದರೆ ದಟ್ ಈಸ್ ರೇಟ್ ಆಫ್ ರಿಟರ್ನ್, ದಟ್ ಈಸ್ 15%. ಸೊ ಇಲ್ಲಿ 15% ಇರೋದ್ರಿಂದ ಇಲ್ಲಿ 0.15 ಹಾಕೋಬೇಕು ನಾವು. ದಟ್ ಈಸ್ ರೆಡ್ಯೂಸ್ಡ್ ಫಾರ್ಮೆಟ್ನ ನಾವು ಬರ್ಕೊಳ್ತಾ ಹೋಗಬೇಕು. ಓಕೆನಾ? ನೆಕ್ಸ್ಟ್ ಡಿವೈಡೆಡ್ ಬೈ KE. KE ಬಂದುಬಿಟ್ಟು 12% ಇದೆ, ಡಿವೈಡೆಡ್ ಬೈ 0.12 ಹಾಕೋಬೇಕು ನಾವು. 12%ನ ಡಿವೈಡೆಡ್ ಬೈ 100 ಮಾಡ್ಕೊಂಡು ನಮಗೆ 0.12 ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ E ಮೈನಸ್ D ಅಂತೆ. ಹಾಗಾದರೆ E ಅಂದರೆ
ದಟ್ ಈಸ್ 8 rupees ಅರ್ನಿಂಗ್ ಪರ್ ಶೇರ್. 8 ಮೈನಸ್ 0 ಬಂದುಬಿಟ್ಟು ಡಿವಿಡೆಂಡ್ ರುಪೀಸ್. ಇಲ್ಲಿ ಹಾಕೊಂಡಿರ್ತೀವಿ ಇದೆ 0 ಹೋಲ್ ಡಿವೈಡೆಡ್ ಬೈ ಮತ್ತೆ ಕೆ ಇ ಕೊಟ್ಟಿದ್ದಾರೆ ದಟ್ ಈಸ್ 0.12 ಬರ್ಕೋಣ 0.12. ಸೊ ಈ ರೀತಿಯಾಗಿ ಫಾರ್ಮುಲಾನ ನಾವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು 12 ಮಾರ್ಕ್ಸ್ ತೊಗೊಳ್ತಾ ಹೋಗ್ಬೋದು. ಹಾಗಾದರೆ 0 ಪ್ಲಸ್ 0.15 ಡಿವೈಡೆಡ್ ಬೈ 0.12 ಮಾಡಿಕೊಡ್ರೆ ನಮಗೆ 1.25 ಸಿಗ್ತಾ ಹೋಗುತ್ತೆ. ಹಾಕೋಣ 1.25 ಆಫ್ 8 rupees. 8 ಮೈನಸ್ 0 8 ಡಿವೈಡೆಡ್ ಬೈ 0.12. ಹಾಗಾದರೆ 0 ಪ್ಲಸ್ 1.25 ಇಂಟು 8 ಮಾಡಿಕೊಂಡ್ರೆ ನಮಗೆ 10 ಸಿಗ್ತಾ ಹೋಗುತ್ತೆ. 10 ಹೋಲ್ ಡಿವೈಡೆಡ್ ಬೈ 0.12. ಹಾಗಾದರೆ 10 ಡಿವೈಡೆಡ್ ಬೈ 0.12 ಮಾಡಿಕೊಂಡ್ರೆ ನಮಗೆ 83.33 ಬರುತ್ತೆ. ದಟ್ ಈಸ್ ಡಿವಿಡೆಂಡ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಶೇರ್ ಈಸ್ ಈಕ್ವಲ್ ಟು rupees 83.33. ಯಾವಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ 0 ಇದ್ದಾಗ ಅಥವಾ ಡಿವಿಡೆಂಡ್ 0 ಇದ್ದಾಗ ಮಾರ್ಕೆಟ್ ಪ್ರೈಸ್ ಶೇರ್ 83.33 rupees ಇರುತ್ತಂತೆ. ಹಾಗಾದರೆ ಡಿವಿಡೆಂಡ್ 2 rupees ಕೊಟ್ಟಾಗ, ಇಲ್ಲಿ ಡಿವಿಡೆಂಡ್ 0 rupees ಕೊಟ್ಟಿದ್ದೀವಿ, ಹಾಗಾದರೆ ಡಿವಿಡೆಂಡ್ 2 rupees ಕೊಟ್ಟಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗ್ಬೇಕು ನಾವೀಗ. ಸೊ ಸೇಮ್ ಜಾಗದಲ್ಲಿ ಜಸ್ಟ್ 0 ಇರೋ ಜಾಗದಲ್ಲಿ 2ನ ಚೇಂಜ್ ಮಾಡ್ಕೊಳ್ತಾ ಹೋಗಿ. 2 ಪ್ಲಸ್ 0.15. ಯಾಕಂದರೆ ಇಲ್ಲಿ ಎಲ್ಲನೂ ಕಾನ್ಸ್ಟೆಂಟ್ ಆಗಿದೆ. ಅಕಸ್ಮಾತ್ ರೇಟ್ ಆಫ್ ರಿಟರ್ನ್ ಕೆಲವೊಂದರಲ್ಲಿ ಚೇಂಜಸ್ ಕೊಡ್ತಾ ಹೋಗ್ತಾರೆ, ಆ ಜಾಗದಲ್ಲಿ ಮಾತ್ರ ರೇಟ್ ಆಫ್ ರಿಟರ್ನ್ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಆ ಜಾಗದಲ್ಲಿ ಈ 0, ಈ ಜಾಗ ಮತ್ತು ಈ 0 ಈ ಮೂರನ್ನು ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಈ ಥರ ಇದ್ದಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾತ್ರ ಚೇಂಜ್ ಇದ್ದಾಗ ಎಲ್ಲನೂ ಸೇಮ್ ಇರುತ್ತೆ. ಈ ಜಾಗ ಮತ್ತು ಈ ಜಾಗ, ಯಾಕಂದರೆ ಎಲ್ಲೆಲ್ಲಿ ಡಿ ಇರುತ್ತೋ ಈ ಡಿ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದರೆ ಡಿ ಜಾಗದಲ್ಲಿ 2 ಹಾಕೊಂಡಿದ್ದೀವಿ. 0.15 ಡಿವೈಡೆಡ್ ಬೈ 0.12 ಆಫ್ 8 ಮೈನಸ್ ಈ 2 ಹಾಕೋಬೇಕು. 2 ಹೋಲ್ ಡಿವೈಡೆಡ್ ಬೈ 0.12. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 2 ಹಾಗೆ ಬರ್ಕೊಳ್ಳೋಣ. ಪ್ಲಸ್ 0.15 divided by 0.12, 0.15 divided by 0.12, that is 1.25. 1.25 divided by 8 minus 2, that is 6, whole divided by 0.12. Okay, then 2 plus 1.25. Okay, so 2 आगे ಬರ್ಕೊಳ್ಳೋಣ. plus 1.25 into 6, 1.25 into 6, that is 7.5. 7.5 divided by 0.12. So 2.5 plus 2 plus 7.5 by that is 9.5 divided by 0.12. Or 9.5 divided by 0.12, that is 79.16 ಬರುತ್ತೆ. ಹಾಕೋಣ rupees 79.167, that is ಪ್ರೈಸ್. ಯಾವಾಗ ಡಿವಿಡೆಂಡ್ 2 rupees ಇದ್ದಾಗ. ಹಾಗಾದರೆ ಡಿವಿಡೆಂಡ್ 4 rupees ಇದ್ದಾಗ ಏನು ಮಾಡಬೇಕು? ಸೊ P is equal to 2 ಜಾಗದಲ್ಲಿ 4 ಹಾಕೊಳ್ತಾ ಹೋಗಿ ಅಷ್ಟೇ. 4 plus 0.15 divided by 0.12, 8 minus 4. ಸೊ ಈಗೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. 6 ಚೇಂಜಸ್ ಇರುತ್ತೆ. ಈ ಜಾಗದಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಯಾವಾಗ ಇಲ್ಲಿ ಚೇಂಜಸ್ ಇದ್ದರೆ ಮಾತ್ರ. ಇಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಕಾನ್ಸ್ಟೆಂಟ್ ಹಾಕೊಳ್ತಾ ಹೋಗಬೇಕು. ಡಿ ಮಾತ್ರ ಚೇಂಜಸ್ ಮಾಡ್ತಾ ಹೋಗಬೇಕು, ಯಾಕಂದರೆ ಡಿ ಮಾತ್ರ ಫ್ಲಕ್ಚುಯೇಟ್ ಮಾಡಿ ಕೊಟ್ಟಿದ್ದಾರೆ. ಓಕೆನಾ? ಸೊ 8 minus 4 ಹೋಲ್ ಡಿವೈಡೆಡ್ ಬೈ 0.12. ದೆನ್ 4 plus 0.15 divided by 0.15 divided by 0.12, that is 1.25. ಸೊ 8 minus 4 ಅಂದರೆ 4 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 0.12. ಹಾಗಾದರೆ 4 ಹಂಗೆ ಮಾಡಿಕೊಳ್ಳೋಣ. 1.25 into 4 ಮಾಡ್ಕೊಳ್ಳೋಣ. 1.25 into 4, 1.25 into 4 ಮಾಡಿದ್ರೆ ನಮಗೆ 5 rupees ಸಿಗ್ತಾ ಹೋಗುತ್ತೆ. ಡಿವೈಡೆಡ್ ಬೈ 0.12. 4 plus 5, that is 9 divided by 0.12. ಸೊ 9 divided by 0.12 ಮಾಡಿಕೊಟ್ರೆ ನಮಗೆ 75 rupees ಸಿಗ್ತಾ ಹೋಗುತ್ತೆ. rupees 75 P. ಹಾಗಾದರೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಡಿವಿಡೆಂಡ್ 0 ಇದ್ದಾಗ ನಮಗೆ 83 rupees ಸಿಗುತ್ತೆ ಮಾರ್ಕೆಟ್ ಪ್ರೈಸ್ ಶೇರ್. ಡಿವಿಡೆಂಡ್ rupees 2 ಇದ್ದಾಗ ನಮಗೆ ಮಾರ್ಕೆಟ್ ಶೇರ್ ಪ್ರೈಸ್ 79 rupees ಇರುತ್ತೆ. ನಮಗೆ ಡಿವಿಡೆಂಡ್ 4 rupees ಇದ್ದಾಗ ಮಾರ್ಕೆಟ್ ಪ್ರೈಸ್ ಶೇರ್ 75 rupees ಸಿಗುತ್ತೆ. ಸೊ ಇದನ್ನು ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಡಿವಿಡೆಂಡ್ ಜಾಸ್ತಿ ಆದಂಗೆ ಮಾರ್ಕೆಟ್ ಪ್ರೈಸ್ ಶೇರ್ ಕಮ್ಮಿ ಆಗ್ತಾ ಹೋಗುತ್ತೆ. ನೋಡಿ, 0 ಇದ್ದಾಗ 83 rupees ಇದೆ. 2 rupees ಇದ್ದಾಗ 79 rupees ಆಗಿದೆ. 83 ಇಂದ 79ಗೆ ಡಿಕ್ರೀಸ್ ಆಗಿದೆ. ಯಾವಾಗ ಡಿವಿಡೆಂಡ್ 0 ಇಂದ 2ಗೆ ಇನ್ಕ್ರೀಸ್ ಆದಾಗ. ಹಂಗೆ ಡಿವಿಡೆಂಡ್ 2 ಇಂದ 4ಗೆ ಇನ್ಕ್ರೀಸ್ ಆದರೆ ಮಾರ್ಕೆಟ್ ಪ್ರೈಸ್ ಶೇರ್ 79 ಇಂದ 75ಗೆ ಡಿಕ್ರೀಸ್ ಆಗಿದೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಂಡು ಲಾಸ್ಟಿಗೆ ಕನ್ಕ್ಲೂಷನ್ ಬರಿತಾ ಹೋಗಬೇಕು. ಕನ್ಕ್ಲೂಷನ್ ಕೇಳಿದರೆ ಕನ್ಕ್ಲೂಷನ್ ಬರೀಬೇಕು, ಇಲ್ಲಾಂದರೆ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿದೆ. ಸೊ ಸಾಲ್ವ್ ಮಾಡಿದ್ದೀವಿ. ಸೊ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.